ನಮಸ್ಕಾರ ವೀಕ್ಷಕರೇ. ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಪರಿಕರಗಳಿಗೆ ಕರಾವಳಿಯಾದ್ಯಂತ ಹೆಸರುವಾಸಿಯಾಗಿರುವ ಸಂಸ್ಥೆ ಅಂತ ಹೇಳಿದರೆ ಅದು ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್. ಕೋವಿಡ್ ಸಮಯದಲ್ಲಿ ಉಡುಪಿಯಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಜನರ ಉತ್ತಮ ಸ್ಪಂದನೆಯನ್ನು ಪಡೆದುಕೊಂಡಿದೆ. ತದನಂತರದಲ್ಲಿ 2ನೇ ಶಾಖೆಯನ್ನು ಮಂಗಳೂರಿನಲ್ಲಿ, ಇದೀಗ 3ನೇ ಶಾಖೆಯನ್ನು ಕುಂದಾಪುರದಲ್ಲಿ ಪ್ರಾರಂಭಿಸಿದ್ದಾರೆ. ನಾವು ಇವತ್ತು ಕುಂದಾಪುರದ ಶಾಖೆಯಲ್ಲಿದ್ದೇವೆ. ಇವತ್ತು ನಮ್ಮ ಜೊತೆ ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ನ CMD ಆಗಿರುವಂತಹ ರವೀಂದ್ರ ಕೆ ಶೆಟ್ಟಿ ಅವರಿದ್ದಾರೆ. ನೇರವಾಗಿ ಅವರ ಜೊತೆ ಮಾತಾಡೋಣ ಬನ್ನಿ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊಟ್ಟ ಮೊದಲನೇದಾಗಿ ನಿಮಗೆ ನಾನು ಕಂಗ್ರ್ಯಾಚುಲೇಷನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಕುಂದಾಪುರದಲ್ಲಿ 3ನೇ ಶಾಖೆಯನ್ನು ನೀವು ಆರಂಭಿಸಿದ್ದೀರಾ. ಸರ್, ಹೇಗೆ ಅನಿಸ್ತಾ ಇದೆ ನಿಮಗೆ? ಹೌದು, ಕುಂದಾಪುರದಲ್ಲಿ ನಮ್ಮದು 3ನೇ ಶಾಖೆ. ಈಗ ಉಡುಪಿಯಲ್ಲಿ ನಾವು ಪ್ರಥಮವಾಗಿ ಪ್ರಾರಂಭಿಸಿರುವಂಥದ್ದು. ಉಡುಪಿಯಲ್ಲಿ ನಮಗೆ ಒಳ್ಳೆಯ ಜನರಿಂದ ರೆಸ್ಪಾನ್ಸ್ ಬಂತು. ಅದೇ ರೀತಿ ಮಂಗಳೂರು ಭಾಗದಿಂದ ಕೂಡ ರೆಸ್ಪಾನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಮಂಗಳೂರು ಭಾಗದ ಜನರ ಒತ್ತಾಯದ ಮೇರೆಗೆ ನಾವು ಮಂಗಳೂರಲ್ಲಿ ಮಾಡಿದ್ವಿ. ಅಲ್ಲಿಂದ ಬಂದ ಗ್ರಾಹಕರು ಹೇಳ್ತಾ ಇದ್ರು ಇಲ್ಲಿ ಒಂದು ಇಂಥ ಸಂಸ್ಥೆ ಬೇಕು ಅಂತೇಳಿ. ಅದೇ ರೀತಿ ಕುಂದಾಪುರದಲ್ಲಿ ಕೂಡ ನಾವು ಮಾಡಲಿಕ್ಕೆ ಕಾರಣ ಅಂತ ಹೇಳಿದರೆ ನಮಗೆ ಬೈಂದೂರಿಂದ ಅಥವಾ ಭಟ್ಕಳ, ಕುಂದಾಪುರ ಕಡೆಯಿಂದ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ಅವರಿಗೂ ತುಂಬ ದೂರ ಆಗ್ತದೆ. ಹಾಗೆ ಅವರು ಹೇಳಿದ ಹಾಗೆ ನೋಡಿ, ಇದು ಈ ಥರದ ಒಂದು ಸಂಸ್ಥೆ ಕುಂದಾಪುರದಲ್ಲಿ ಇಲ್ಲ, ಇದು ಪ್ರಥಮ ಬಾರಿಗೆ ಆಗಿರುವಂಥದ್ದು, ಉಡುಪಿಯಲ್ಲಿ ಆಗಲಿ ಕುಂದಾಪುರದಲ್ಲಿ ಆಗಲಿ. ಹಾಗಾಗಿ ಈಗ ಕುಂದಾಪುರದ ಭಾಗದಲ್ಲಿ ಮಾಡಿದರೆ ನಿಮಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತದೆ, ಇನ್ನೂ ಹೆಚ್ಚಿನ ಕಸ್ಟಮರ್ ನಿಮ್ಮಲ್ಲಿ ಬರುವ ಚಾನ್ಸ್ ಇದೆ. ಹಾಗಾಗಿ ನೀವು ಕುಂದಾಪುರದಲ್ಲಿ ಮಾಡುವುದು ಇನ್ನೂ ಬೆಟರ್ ಅಂತೇಳಿ ಜನರೇ, ನಮ್ಮಲ್ಲಿ ಬಂದ ಗ್ರಾಹಕರೇ ಒತ್ತಾಯದ ಮೇರೆಗೆ ನಾವು ಈಗ ಕುಂದಾಪುರದಲ್ಲಿ ಕೂಡ ಪ್ರಾರಂಭ ಮಾಡಿದ್ದೇವೆ. ಓಕೆ, ಗ್ರಾಹಕರ ಒತ್ತಾಯದ ಮೇರೆಗೆ ನೀವು ಕುಂದಾಪುರದಲ್ಲಿ ನಿಮ್ಮ 3ನೇ ಶಾಖೆಯನ್ನು ಪ್ರಾರಂಭ ಮಾಡಿದ್ದೀರಿ. ಹಾಗೆ ಸರ್, ನಿಮ್ಮ ಒಂದು ನಾನು ಅಚೀವ್ಮೆಂಟ್ ಬಗ್ಗೆ ಕೇಳಬೇಕು, ನಿಮ್ಮ ಬಗ್ಗೆ ಕೇಳಲಿಕ್ಕೆ ಇನ್ನೂ ಕುತೂಹಲ ಇದೆ. ಯಾಕಂದರೆ ನಿಮ್ಮ ಬಾಲ್ಯ ಹೇಗಿತ್ತು ಸರ್? ನಿಮ್ಮ ಊರು, ನಿಮ್ಮ ತಂದೆ ತಾಯಿ ಬಗ್ಗೆ ತಿಳಿಸ್ಕೊಡಿ. ಅಲ್ಲ, ನಮ್ಮದು ಏನಂತ ಹೇಳಿದರೆ ನಮ್ಮದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್. ಒಂದು 40-45 ವರ್ಷದ ಹಿಂದೆ ನೀವು ಇಮ್ಯಾಜಿನ್ ಮಾಡಿ, ಸಾಮಾನ್ಯವಾಗಿ ಒಂದು 90% ಜನ ಇದು ಅಗ್ರಿಕಲ್ಚರ್ ಅಥವಾ ಇದನ್ನು ಮಾಡ್ಕೊಂಡಿದ್ದವರು, ಎಲ್ಲರ ಜೀವನ ಶೈಲಿ ಒಂದೇ ಇತ್ತು. ಅದೇ ರೀತಿ ನಮ್ಮದು ಕೂಡ ಇತ್ತು. ಊಟಕ್ಕೆ ತಿನ್ನಲಿಕ್ಕೆ ಏನು ಸಮಸ್ಯೆ ಇರಲಿಲ್ಲ. ಆದರೆ ನಾವು ಆವಾಗ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಕೆಲಸ ಮಾಡಿ ನಾವು ದುಡಿಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅದನ್ನು ಕಂಟಿನ್ಯೂ ಮಾಡಿ ಈಗಲೂ ದುಡಿತಾ ಇದ್ದೇವೆ. ಅದೇ ಥರ ದುಡಿಯುವುದನ್ನು ನಾವು ಸಣ್ಣನಿಂದಲೇ ಕಲ್ತಿದ್ದೇವೆ. ಹಾಗೆ ಅದು ಮುಂದುವರಿತಾ ಹೋಗ್ತಾ ಇದೆ ಈಗ. ಚಿಕ್ಕಂದಿನಿಂದಲೇ ಹೌದು, ಅಭ್ಯಾಸ ನಮಗೆ ಅದು ಸಾಮಾನ್ಯವಾಗಿ ಎಲ್ಲ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರುವವರು ಸಾಮಾನ್ಯವಾಗಿ ಅದೇ ಥರ ಇರ್ತದೆ. ನಮ್ಮದು ಅಂತೇಳಿ ಅಲ್ಲ, ಸಾಮಾನ್ಯವಾಗಿ 90% ಜನ ಮುಂಚೆ ಹಾಗೆ ಇದ್ದಿತ್ತು. ಹಾಗೆ ಸರ್, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನಾನು ಕೇಳಬೇಕು. ಎಲ್ಲಿ ಎಜುಕೇಶನ್ ಮಾಡಿದ್ದು ನೀವು? ವಿದ್ಯಾಭ್ಯಾಸ ಅಂತ ಹೇಳಿದರೆ ನಮ್ಮದು ಊರು ಕಡೇಕಾರ ಆಗ್ತದೆ. ಉಡುಪಿಯಿಂದ ಒಂದು 3-4 ಕಿಲೋಮೀಟರ್ ಆಗ್ತದೆ, ಸಮುದ್ರದ ಬದಿ ಆಗ್ತದೆ. ಅಲ್ಲಿ ನಾವು ಪ್ರಥಮವಾಗಿ 5ನೇ ಕ್ಲಾಸ್ನವರೆಗೆ ನಾವು ಅಲ್ಲಿ ಕಲ್ತಿರುವಂಥದ್ದು. ಅಲ್ಲಿ ಒಂದು ಹತ್ತಿರ, ನಮ್ಮದು ಮನೆ ಹತ್ತಿರ ಒಂದು ಸ್ಕೂಲ್ ಇದೆ. ಆನಂತರ ಅದು ನಮ್ಮ ತಾಯಿ ಮನೆ. ಆನಂತರ ನಮ್ಮ ತಂದೆ ಮನೆ ಪರ್ಕಳ, ಮಣಿಪಾಲ ಕೆಳ ಪರ್ಕಳ ಅಂತ ಹೇಳಿದ್ರೆ ಪರ್ಕಳದಲ್ಲಿ. ಆನಂತರ SLC ಅವರೆಗೆ ನಾನು ಅಲ್ಲಿ ಪರ್ಕಳದಲ್ಲಿ ಕಲ್ತಿರುವಂಥದ್ದು. ಆನಂತರ ನಾನು ಇಲ್ಲಿ ಗೌರ್ಮೆಂಟ್ ಸ್ಕೂಲ್. ಸಾಮಾನ್ಯವಾಗಿ ಹಾಗೆ ಹೇಗೆ ಅಂತ ಹೇಳಿದರೆ ಊಟಕ್ಕೇನು ಕಡಿಮೆ ಇಲ್ದಿದ್ರು ಹಣ ಅನ್ನುವಂಥದ್ದು ಅಗ್ರಿಕಲ್ಚರ್ ಫ್ಯಾಮಿಲಿಯಲ್ಲಿ ಭಾರಿ ಕಡಿಮೆ, ತುಂಬ ಖರ್ಚು ಮಾಡಿ ವಿದ್ಯಾಭ್ಯಾಸ ಕೊಡುವಂಥದ್ದು ಇಲ್ಲ. ಹಾಗೆ ನಾನು PUC ಮತ್ತು ನನ್ನ ಗ್ರ್ಯಾಜುಯೇಷನ್ BCom ಗ್ರ್ಯಾಜುಯೇಟ್ ಅದನ್ನು ನಾನು ಇಲ್ಲಿ ನಮ್ಮದು ಗೌರ್ಮೆಂಟ್ ಕಾಲೇಜು ಉಡುಪಿಯಲ್ಲಿ ನಾನು ಅದನ್ನು ಕಂಪ್ಲೀಟ್ ಮಾಡಿದ್ದೇನೆ. ಎಜುಕೇಷನ್ ಆದ ನಂತರ ನಾನು ಒಂದು ಈ ಸಣ್ಣ ಪುಟ್ಟ ಕೆಲವೊಂದು ಆಫೀಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆವಾಗ. ಈಗ ಕೆಲವು ಕಡೆಯಿಂದ 2-3 ಕಡೆ ಈಗ TV ಶೋರೂಮಲ್ಲೂ ವರ್ಕ್ ಮಾಡಿದ್ದೇನೆ. ಅದೇ ರೀತಿ ಒಂದು ಸಿಮೆಂಟ್ ಡೀಲರ್ ಹತ್ರ ಕೂಡ ವರ್ಕ್ ಮಾಡಿದ್ದೇನೆ. ಒಂದು 4-5 ಕಡೆ ನಾನು ವರ್ಕ್ ಮಾಡಿ ಆ ನಂತರ ನನಗೆ ನೆಕ್ಸ್ಟ್ ಜಾಬ್ ಸಿಕ್ಕಿರುವಂಥದ್ದು ಒಂದು ಫಾರ್ಮಾ ಕಂಪನಿಯಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಜಾಯ್ನ್ ಆದೆ ನಾನು. ಹೌದು, ಆ ನಂತರ ನನ್ನ ಈ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿ ನನಗೆ ಸ್ವಲ್ಪ ಇದರ ಬಗ್ಗೆ ನಾಲೆಜ್ ಬಂತು, ಈ ಮೆಡಿಸಿನ್ ಬಗ್ಗೆ ಆಗಲಿ ಅಥವಾ ಈ ಸರ್ಜಿಕಲ್ ಪ್ರಾಡಕ್ಟ್ಸ್ ಬಗ್ಗೆ ನಾಲೆಜ್ ಬಂತು. ಆ ನಂತರ ನಾನು ಒಂದು 10 ವರ್ಷ ಅಲ್ಲಿ 12 ವರ್ಷ ಅಲ್ಲಿ ಕೆಲಸ ಮಾಡಿದ ನಂತರ ಈ ಉದ್ಯಮವನ್ನು ನಾನು ಸಣ್ಣದಾಗಿ ನಮ್ಮ ಊರಲ್ಲಿ ಸ್ಟಾರ್ಟ್ ಮಾಡಿರುವಂಥದ್ದು. ಅದೊಂದು 150 ಸ್ಕ್ವೇರ್ ಫೀಟ್ ಒಳಗೆ ಒಂದು ನಾವು ಮೆಡಿಸಿನ್ ಹೋಲ್ಸೇಲನ್ನು ನಾವು ಶುರು ಮಾಡಿದಲ್ಲಿ. ನಮ್ಮದು ಗಿರಿಜಾ ಎಂಟರ್ಪ್ರೈಸಸ್ ಅನ್ನುವಂಥದ್ದಿದೆ, ಅದು ನಮ್ಮದು ಮೆಡಿಸಿನ್ ಹೋಲ್ಸೇಲ್ ಡಿವಿಷನ್. ಅದನ್ನು ನಾವು ಶುರು ಮಾಡಿ ಅಲ್ಲಿಂದ ನಮ್ಮದು ಜರ್ನಿ ಪ್ರಾರಂಭ ಆಗಿರುವಂಥದ್ದು. ಕೃಷಿಕರ ಕುಟುಂಬದಿಂದ ಬಂದಿರುವಂತಹ ರವೀಂದ್ರ ಶೆಟ್ಟಿ ಅವರು ನೆಕ್ಸ್ಟ್ ಒಳ್ಳೆ ಉದ್ಯಮಿಯಾಗಿ ನೀವು ಬೆಳಿತೀರಾ. ಸರಿ, ಪ್ರಾರಂಭದ ದಿನಗಳಲ್ಲಿ ನೀವು ಉದ್ಯಮವನ್ನು ಮಾಡುವಾಗ ಹೇಗಿತ್ತು ಆ ದಿನಗಳು, ಹೇಗಿತ್ತು ಸವಾಲುಗಳು? ಅಲ್ಲ, ಪ್ರಾರಂಭ ದಿನದಲ್ಲಿ ಅಂತ ಹೇಳಿದರೆ ನಾವು ಒಂದು ಸಣ್ಣ ಬಜೆಟಿಂದ ಸ್ಟಾರ್ಟ್ ಮಾಡಿರುವಂಥದ್ದು. ಆವಾಗ ಸಣ್ಣ ಬಜೆಟಿಂದ ಸ್ಟಾರ್ಟ್ ಮಾಡಿ ಅವಾಗ ಕೂಡ ಅಷ್ಟೇ, ನಿಮಗೆ ಈ ವ್ಯಾಪಾರ ಅಂತ ಹೇಳಿದ ಕೂಡಲೇ ನನಗೆ ಅದು ಆನಂತರ ಗೊತ್ತಾಗಿದ್ದು, ಹೋದ ನಂತರ ಎಷ್ಟು ಹಣ ಇದ್ದರೂ ಇದಕ್ಕೆ ಸಾಕಾಗೋದಿಲ್ಲ. ಹಾಗಾಗಿ ನಾವು ಈಗ ಈ ಕೆಲವೊಂದು ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ತಗೊಂಡು ಅದನ್ನು ನಾವು ದುಡಿದ ಹಣ ಎಲ್ಲ ಈ ಸಾಲ ಇಂಟ್ರೆಸ್ಟಿಗೆ ಹೋಗ್ತಾಯಿತ್ತು ಅದರದ್ದು ಲೋನ್ ಕಟ್ಟುವಂಥದ್ದು. ಹಾಗೆ ಸ್ವಲ್ಪ ಉದ್ಯಮವನ್ನು ಬೆಳೆಸಿ ನಾವು ಈಗ ಈ ಒಂದು ಹಂತಕ್ಕೆ ಬಂದು ನಿಂತಿದ್ದೇವೆ.
ನಿಮಗೆ ಬೆನ್ನೆಲುಬಾಗಿ ಯಾರು ನಿಂತಿದ್ದಾರೆ ಸರ್ ನಿಮ್ಮ ಒಂದು ಈ ಫೀಲ್ಡಲ್ಲಿ? ಈಗ ಈ ಫೀಲ್ಡಲ್ಲಿ ಬೆನ್ನೆಲುಬು ಅಂತ ಹೇಳಿದರೆ ನಮ್ಮದೇ ಕೆಲಸ, ನಮ್ಮದೇ ಹಾರ್ಡ್ ವರ್ಕ್. ಅದೇ ರೀತಿ ನಮ್ಮ ಸಹೋದ್ಯೋಗಿಗಳಿದ್ದಾರೆ, ಒಳ್ಳೆಯ ಸಹೋದ್ಯೋಗಿಗಳು ಸಿಕ್ಕಿದ್ರಿಂದ ಇದು ಇಂತೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ನಮಗೆ. ಅವರು ಕೂಡ ಹಾಗೆ ನಮ್ಮ ಹಾಗೆ ಕೆಲಸ ಮಾಡಿ ನಿಯತ್ತಿಂದ ಕೆಲಸ ಮಾಡಿದ್ರಿಂದ ಈ ಒಂದು ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಓಕೆ, ಹಾಗೆ ಸರ್ ಇನ್ನೊಂದು ಮುಖ್ಯವಾದ ಪ್ರಶ್ನೆನ ನಾನು ಕೇಳಲೇಬೇಕು. ನೀವು ಸಮಾಜ ಸೇವೆಯಲ್ಲೂ ಸಹ ತಾವು ಗುರುತಿಸ್ಕೊಂಡಿದ್ದೀರಾ. ಯಾಕೆ ಸರ್ ಸಮಾಜ ಸೇವೆಯಲ್ಲಿ ನಿಮಗೆ ಕೆಲಸ ಮಾಡಬೇಕನ್ನಿಸ್ತು? ಅಲ್ಲ, ಅದು ಹೇಗೆ ಅಂತ ಹೇಳಿದರೆ ಅದು ನಮ್ಮ ಭಾವನೆ, ನಮ್ಮ ಮುಂಚಿಂದಲೂ ಹಾಗೆ. ನಾವು ಸಹ ಕಷ್ಟಪಟ್ಟೇ ಬಂದವರು. ಅದೇ ರೀತಿ ಬೇರೆಯವರಿಗೆ ಒಂದು ಅವರ ನೋವಿಗೆ ಒಂದು ಸ್ಪಂದಿಸುವಂಥದ್ದು ನಮಗೆ ಅದು ಮುಂಚಿನ ಒಂದು ಇರುವ ಗುಣ ಅದು. ಹಾಗಾಗಿ ಅದನ್ನು ನಾವು ಇದರೊಟ್ಟಿಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೇವೆ. ಈಗ ಹೇಗೆ ಅಂತ ಹೇಳಿದರೆ ನಾವು ನಮ್ಮಿಂದ ಈಗ ಈ ಸಂಸ್ಥೆಯಿಂದ ನಮಗೆ ಏನು ಲಾಭ ಬರ್ತದೆ ಅದರ ಒಂದು ಸಣ್ಣ ಪರ್ಸೆಂಟೇಜನ್ನು ನಾನು ಸಮಾಜ ಸೇವೆಗೆ ಅಂತೇಳಿ ಅದು ಮೀಸಲು ಇಟ್ಟಿದ್ದೇನೆ. ನಾನು ಅದನ್ನು ಬೇಕಾದಾಗಿ ನಾವು ಅದನ್ನು ಯುಟಿಲೈಸ್ ಮಾಡ್ತೇವೆ. ಇದರಿಂದ ನಮಗೆ ತುಂಬ ಸಮಾಜದಿಂದ ಗೌರವ ಕೂಡ ಸಿಕ್ಕಿದೆ. ಅದೇ ರೀತಿ ನಮ್ಮ ಸಂಸ್ಥೆಗೆ ಕೂಡ ಹೆಸರಿದೆ, ಒಳ್ಳೆಯ ಮನೋಭಾವನೆ ಇದೆ ಜನರಲ್ಲಿ. ಈ ಸಮಾಜ ಸೇವೆ ಮಾಡೋದ್ರಿಂದ ಅದೊಂದು ಅಡ್ವಾಂಟೇಜ್ ಕೂಡ ಇದೆ ಅದರಲ್ಲಿ. ಆ್ಯಕ್ಚುಲಿ ಅದೊಂದು ರೀತಿಯ ಇನ್ವೆಸ್ಟ್ಮೆಂಟು ಕೂಡ ಜನ ಆಲೋಚನೆ ಮಾಡಿದರೆ ಆ್ಯಕ್ಚುಲಿ. ಹಾಗಾಗಿ ನಾನು ವ್ಯಾಪಾರಸ್ಥರಲ್ಲಿ ಏನು ಹೇಳೋದು ಅಂತ ಹೇಳಿದರೆ, ನೀವು ಸಮಾಜ ಸೇವೆ ಮಾಡಿದಷ್ಟು ನಿಮ್ಮ ಜನರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆ ಬರ್ತದೆ. ಅದೇ ರೀತಿ ಕಸ್ಟಮರ್ ಬಂದವರು ನಮ್ಮಲ್ಲಿ ಹೇಳೋದುಂಟು, ನೋಡಿ ನಾವು ನಿಮ್ಮಲ್ಲಿ ಏನು ವ್ಯಾಪಾರ ಮಾಡಿದರೆ ಅದರಲ್ಲಿ ಒಂದು ಭಾಗ ಅಂತೂ ಸಮಾಜ ಸೇವೆಗೆ ನೀವು ಕೊಡ್ತೀರಿ, ಹಾಗಾಗಿ ನಮಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ತುಂಬ ಕಸ್ಟಮರ್ ನಮ್ಮಲ್ಲಿ ಬಂದು ಹೇಳಿದ್ದಾರೆ. ನಮ್ಮ ಹತ್ರ ಹೇಳ್ತಾರೆ ಹಾಗೆ, ನೀವು ಒಳ್ಳೆ ಸಮಾಜ ಸೇವೆ ಮಾಡ್ತೀರಿ, ಹಾಗಾಗಿ ನಿಮ್ಮಲ್ಲಿ ವ್ಯಾಪಾರ ಮಾಡಿದರೆ ನಮ್ಮದು ಒಂದು ಪಾಠ ಸಮಾಜಕ್ಕೆ ಹೋಗ್ತದೆ ಅನ್ನೋ ನಂಬಿಕೆ ಅವರಲ್ಲಿ ಇದೆ. ಅದೊಂದು ಕೂಡ ಅವ್ರಲ್ಲಿ ಬಂದಿದೆ. ಹಾಗಾಗಿ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಿದ್ದೇವೆ. ನಮಗೂ ಒಂದು ಸಮಾಧಾನ ಇದೆ. ಹಾಗಾಗಿ ಓಕೆ, ಹಾಗೆ ಸರ್ ಇನ್ನು ನೀವು ಪ್ರಥಮವಾಗಿ ಉಡುಪಿಯಲ್ಲಿ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ ಸಂಸ್ಥೆಯನ್ನು ಆರಂಭವಾಗ್ತಿದೆ. ಅದು ಕೂಡ ಕೊರೋನಾದ ಮೊದಲನೇ ಅಲೆಯಲ್ಲಿ. ಸೊ ಹೇಗೆ ಸರ್ ಸ್ಟಾರ್ಟ್ ಮಾಡಿದ್ರಿ, ಅದ್ರ ಬಗ್ಗೆ ಒಂದು ವಿವರವಾಗಿ ಹೇಳ್ಬೋದಾ? ಅಲ್ಲ, ನಾವು ಪ್ರಾರಂಭ ಮಾಡಿದ್ದು ಈ ಕೊರೋನಾ ಬರುವ ಒಂದು 3-4 ತಿಂಗಳು ಮೊದಲೇ ನಮ್ಮದು ಪ್ರಾರಂಭ ಆಗಿತ್ತು. ಕೊರೋನಾ ಬಂದಾಗ ಏನಾಯಿತು ಅಂತ ಹೇಳಿದರೆ ನಮಗೆ ಅದಕ್ಕೆ ಬೇಕಾಗುವಂಥ ಕೆಲವೊಂದು ಇಕ್ವಿಪ್ಮೆಂಟ್ಗಳು ಅಥವಾ ಆಗಲಿ, ಈಗ ನೀವು ಮಾಸ್ಕ್ ಆಗಲಿ ಅಥವಾ ಪಲ್ಸ್ ಆಕ್ಸಿಮೀಟರ್ಗಳಾಗಲಿ ಅಥವಾ ಇನ್ನಿತರ ಯಾವುದೇ ಅದಕ್ಕೆ ರಿಲೇಟೆಡ್ ಇಕ್ವಿಪ್ಮೆಂಟ್ ನಾವು ತುಂಬ ಜನರಿಗೆ ನಾವಿಲ್ಲಿ ದಾಸ್ತಾನು ಇಟ್ಟು ತುಂಬ ಜನರಿಗೆ ನಾವು ಅದನ್ನು ಸರ್ವಿಸ್ ಕೊಡಲಿಕ್ಕೆ ಸಾಧ್ಯ ಆಯಿತು ನಮಗೆ. ಆ ಟೈಮಲ್ಲಿ ನಮ್ಮದು ಆ ಟೈಮಲ್ಲಿ ನಾವು ಓಪನ್ ಆದ್ದರಿಂದ ಇಲ್ಲಿ ಸ್ಕ್ಯಾರ್ಸಿಟಿ ಇತ್ತು, ಕೆಲವು ಮಾಸ್ಕ್ಗಳು ಸಿಗ್ತಿರಲಿಲ್ಲ. ಹಾಗಾಗಿ ನಾವು ಅದನ್ನು ತಂದು ಇಲ್ಲಿ ಅದನ್ನು ಅವೈಲೇಬಲ್ ಮಾಡಿ ಜನರಿಗೆ ಸರ್ವಿಸನ್ನು ಕೊಟ್ವಿ. ಅದರಿಂದಾಗಿ ನಮ್ಮ ಸಂಸ್ಥೆ ಕೂಡ ಒಂದು ಒಳ್ಳೆಯ ಹೆಸರು ಕೂಡ ಬಂದಿದೆ ಆ ಟೈಮಲ್ಲಿ. ಓಕೆ, ಈಗಲೂ ಕೂಡ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ನಿಮ್ಮ ಸಂಸ್ಥೆ. ಖಂಡಿತ. ಹೇಗೆ ಅನಿಸುತ್ತೆ ನಿಮಗೆ? ಅಲ್ಲ, ಅದೇ ನಾವು ಅಂತ ಹೇಳಿದರೆ ಈ ಜನರ ಅಥವಾ ನಮ್ಮ ಕಸ್ಟಮರ್ ಇವರ ಒಂದು ಪ್ರೋತ್ಸಾಹದಿಂದ ನಾವು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಹೋದ್ಯೋಗಿಗಳು ಇವರ ಒಂದು ಮುತುವರ್ಜಿಯಿಂದ ಮಾಡುವಂಥ ಕೆಲಸ, ಹೀಗೆ ಎಲ್ಲರ ಒಂದು ಕಾಂಟ್ರಿಬ್ಯೂಷನಿಂದ ನಾವು ಈ ಸಂಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ದೇವೆ. ತದನಂತರದಲ್ಲಿ ಸರ್ ಮಂಗಳೂರಿನಲ್ಲಿ ಇನ್ನೊಂದು ಶಾಖೆ ಕೂಡ ಆರಂಭವಾಗ್ತದೆ. ಅಲ್ಲಿಂದನೂ ಕೂಡ ನಿಮಗೆ ಜನರಿಂದ ಉತ್ತಮ ಒಂದು ರೆಸ್ಪಾನ್ಸ್ ಬರ್ತಾ ಉಂಟು. ಖಂಡಿತ. ಇದು ಹೇಗೆ ಅಂತ ಹೇಳಿದರೆ ನಮ್ಮ ಈ ಹೆಲ್ತ್ ಕೇರ್ ಅನ್ನುವಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಇದು ಹೊಸ ಕಾನ್ಸೆಪ್ಟ್. ಇದು ಎಲ್ಲೂ ಇರಲಿಲ್ಲ, ಉಡುಪಿ ಆಗಲಿ ಮಂಗಳೂರಲ್ಲಿ ಈ ಥರ. ಈಗ ಮೆಡಿಕಲ್ಗಳು ನಿಮಗೆ ನೋಡಲಿಕ್ಕೆ ಸಿಗ್ತವೆ, ಅಲ್ಲಿ ಸ್ವಲ್ಪ ಸರ್ಜಿಕಲ್ ಐಟಮ್ಗಳು ಇರ್ತವೆ, ನಿಮಗೆ ಅಲ್ಲಿ ಸೆಲೆಕ್ಷನ್ ಇರೋದಿಲ್ಲ. ಇಲ್ಲಿ ಹಾಗಲ್ಲ, ಇದು ಎಕ್ಸ್ಕ್ಲೂಸಿವ್ ಸರ್ಜಿಕಲ್ ಶೋರೂಮ್. ನಿಮಗೆ ಡಯಪರಲ್ಲೂ ನಿಮಗೆ 3-4 ವೆರೈಟಿ ಡಯಪರ್ ಇದೆ, ಕ್ವಾಲಿಟಿಯಲ್ಲಿದೆ, ಅದೇ ರೀತಿ ಪ್ರೈಸಲ್ಲೂ ಕೂಡ ಇದೆ. ಅದೇ ರೀತಿ ನೀವು ಈಗ ಒಂದು ಡಯಾಬಿಟಿಕ್ ಚಪ್ಪಲ್ ತಗೊಳ್ತೀರಿ, ಅದರಲ್ಲೂ ಕೂಡ ಹಾಗೆ ನೀವು 3-4 ವೆರೈಟಿ, 3-4 ಕಂಪೆನೀಸು, ಅದರಲ್ಲಿ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಇದೆ. ಅದೇ ರೀತಿ ನೀವು ಫಾರ್ ಎಕ್ಸಾಂಪಲ್ ಬೆನ್ನಿಗೆ ಹಾಕುವ ಒಂದು ನೋವಿಗೆ ಹಾಕುವ ಬೆಲ್ಟ್ ಇದೆ, ಅದನ್ನು LS ಬೆಲ್ಟ್ ಅಂತೇಳಿ ಕರಿತೇವೆ. ಸಾಮಾನ್ಯವಾಗಿ ನೀವು ಹೊರಗೆ ಒಂದು ಮೆಡಿಕಲ್ಗೆಲ್ಲ ಹೋದಾಗ ಅವರಿಗೂ ಈಗ ಅವರದ್ದು ಕೂಡ ಸಮಸ್ಯೆ ಇರ್ತದೆ ಜಾಗದ್ದು. ಯಾವುದಾದ್ರೂ ಒಂದು ಸೈಜು ಒಂದು ಕಂಪನಿಯದೇನೋ ಇಟ್ಟಿರ್ತಾರೆ ಅವರು. ಅವರಿಗೆ ಮೆಡಿಸಿನೇ ಜಾಸ್ತಿ ಇರ್ತದೆ ಅವರಲ್ಲಿ, ಇದಕ್ಕೆ ಜಾಸ್ತಿ ಫೋಕಸ್ ಮಾಡಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಹಾಗೆ ಅವ್ರು ಕೊಟ್ಟದನ್ನು ನಾವು ಹಾಕೊಂಡು ಬರಬೇಕು. ಇಲ್ಲಿ ಹಾಗಲ್ಲ, ಇಲ್ಲಿ ವೆರೈಟೀಸ್ ಇದೆ, ಯಾವುದು ಬೇಕಾದರೆ ಹಾಕ್ಬೋದು. ಅದರಲ್ಲಿ ತುಂಬ ವೆರೈಟೀಸ್ ಬರ್ತದೆ. ಪ್ರೈಸಲ್ಲಿ ಕೂಡ ತುಂಬ ಒಳ್ಳೆಯ ರೇಟಿದ್ದು ಬರ್ತದೆ, ಕಡಿಮೆ ರೇಟಿದ್ದು ಬರ್ತದೆ, ಹೇಗೆಲ್ಲ ಬರ್ತದೆ. ಮತ್ತೊಂದು ಏನಂತ ಹೇಳಿದ್ರೆ ನಿಮಗೆ ಹೊರಗೆ ಹೋದಾಗ ಅಂಥದ್ದನ್ನು ಟ್ರಯಲ್ ಮಾಡಲಿಕ್ಕೆ ನಿಮಗೆ ಅಲ್ಲಿ ಅವಕಾಶ ಭಾರಿ ಕಡಿಮೆ. ಯಾವುದೇ ವಸ್ತು ಆಗಲಿ, ಅದೊಂದು ನೀ ಕ್ಯಾಪ್ ಆಗಲಿ ಅಥವಾ ಒಂದು LS ಬೆಲ್ಟ್ ಆಗಲಿ, ಅಬ್ಡಾಮಿನಲ್ ಬೆಲ್ಟ್ ಆಗಲಿ, ವೆರಿಕೋಸ್ ವೈನ್ ಸ್ಟಾಕಿಂಗ್ ಹೇಳ್ತೇವೆ, ಅದನ್ನೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ಸ್ಪೆಷಲಿ ಈ ಲೇಡೀಸ್ಗೆಲ್ಲ ಹೇಗಂತ ಹೇಳಿದರೆ ಈ ವೆರಿಕೋಸ್ ವೈನ್ ಸ್ಟಾಕಿಂಗ್ ಇಲ್ಲಿವರೆಗೆ ಹಾಕ್ಲಿಕ್ಕಿರ್ತದೆ, ಅವರಿಗೆ ಸಮಸ್ಯೆ ಆಗ್ತದೆ ಹೊರಗೆ ಹೋದಾಗ. ಇಲ್ಲಿ ಹಾಗಲ್ಲ, ನಮ್ಮದು ಸಪರೇಟ್ ಲೇಡಿ ಸ್ಟಾಫ್ ಇರ್ತಾರೆ, ಅವರಿಗೆ ಹೆಲ್ಪ್ ಮಾಡ್ತಾರೆ. ಬೆನ್ನಿಗೆ ಹಾಕುವ ಬೆಲ್ಟ್ ಆಗಲಿ ಇನ್ನೊಂದಾಗಲಿ ಅದು ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಬೇಕಾಗುವ ಸಪ್ರೇಟ್ ಜಾಗ ಕೂಡ ಇದೆ, ಅಂತ ವ್ಯವಸ್ಥೆ ಇದೆ, ಕುತ್ಕೊಂಡು ಹಾಕುವಂಥದ್ದು.
ರಿಲ್ಯಾಕ್ಸ್ ಆಗಿ ಅದೆಲ್ಲ ವ್ಯವಸ್ಥೆಗಳು ಇಲ್ಲಿ ಮಾತ್ರ ಸದ್ಯಕ್ಕೆ ಇರುವಂಥದ್ದು. ಹಾಗಾಗಿ ನಮಗೆ ಮಂಗಳೂರಲ್ಲಿ ಕೂಡ ಹಾಗೆ ನಾವು ಹೋದಾಗ ಜನರು ಹೇಳ್ತಿದ್ರು ಇಂಥದ್ದೊಂದು ಸಂಸ್ಥೆ ಇಲ್ಲಿಗೆ ಬೇಕಿತ್ತು ಅಂತೇಳಿ. ಹೌದು, ಅದು ಕೂಡ ನಮಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಲ್ಲಿ ಮಂಗಳೂರು. ಹಾಗೆ ನಿಮ್ಮ ಸಂಸ್ಥೆಯು ಕೂಡ ಒಂದು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದೆ, ಹಲವಾರು ಸಮಾಜಮುಖಿ ಸೇವೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀರಾ. ಅದ್ರ ಬಗ್ಗೆ ನೀವು ಹೇಳಲೇಬೇಕು ಖಂಡಿತವಾಗ್ಲಿ ಕಾರ್ಯಕ್ರಮದಲ್ಲಿ. ಅಲ್ಲ ಅಂತ ಹೇಳಿದರೆ ನಾವು ಈಗ ಈ ಸಮಾಜ ಸೇವೆ ಅಂತ ಹೇಳಿದರೆ ನಮ್ಮಲ್ಲಿ ಇರುವ ಸಂಪಾದನೆಯಲ್ಲಿ ಒಂದು ಭಾಗವನ್ನು ನಾನು ನಿಮಗೆ ಹೇಳಿದ ಹಾಗೆ ಅದರ ಮಿತಿಯ ಒಳಗೆ ನಾನು ಮಾಡ್ತಾ ಇದ್ದೇನೆ. ತುಂಬ ಅಂತೇಳಿ ನಮ್ಗೆ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ಈಗ ಕೊರೋನಾ ಟೈಮಲ್ಲಿ ಈಗ ಹೇಗೆ ಡಿಸ್ಟಿಕ್ಕಿಗೆ, ಉಡುಪಿ ನಮ್ಮ ಡಿಸ್ಟಿಕ್ಕಿಗೆ DC ಮುಖಾಂತರ ನಾವು ಒಂದು 5 ಲಕ್ಷ ರೂಪಾಯಿ ಕೊರೋನಾ ಮೆಡಿಸಿನನ್ನು ಕೊಟ್ಟಿದ್ದೇವೆ. ಹೌದು, ಆವಾಗ ಶಾರ್ಟೇಜ್ ಇತ್ತು ಉಡುಪಿಯಲ್ಲಿ. ಇವನ್ ಪೇಷಂಟಿಗೆ ಕೊಡಲಿಕ್ಕೂ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಶಾರ್ಟೇಜ್ ಇದ್ದಿತ್ತು. ಆವಾಗ DC ಅವರು ಕೂಡ ಎಲ್ಲ ಅನೌನ್ಸ್ ಮಾಡಿದರು, ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೊಡ್ಬೋದು ಅಥವಾ ಡಿಸ್ಟಿಕ್ಕಿಗೆ ಯಾರಾದರೂ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡ್ಬೋದು ಅಂಥೇಳಿ ಅವರು ಅನೌನ್ಸ್ ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ನಾವು ಒಂದು 5 lakhs rupees ವರ್ತಿದ್ದು ಮೆಡಿಸಿನನ್ನು ಕೊಟ್ಟಿದ್ವಿ. ಅದು ತುಂಬ ಪೇಷಂಟಿಗೂ ಅದು ಉಪಯೋಗ ಆಗಿದೆ. ಅದರಲ್ಲಿ ಕುಂದಾಪುರ ಹಾಸ್ಪಿಟ್ಲಿಗೂ ಬಂದಿದೆ, ಕಾರ್ಕಳಕ್ಕೂ ಹೋಗಿದೆ, ಕೆಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅದಿಲ್ಲದೆ ನಾವು ಈಗ ಕೆಲವೊಂದು ವೀಲ್ ಚೇರನ್ನು ಕೊಡುವಂಥದ್ದು ಅಥವಾ ಇನ್ನೊಂದು ಯಾವುದು ತುಂಬ ಪೂವರ್ ಇದ್ದಲ್ಲಿ ಈಗ ಉಡುಪಿಯಲ್ಲಿ ನಿತ್ಯಾನಂದ ಒಳಕಾಡು ಅಂತವರು, ಅದು ವಿಶ್ವಶೆಟ್ಟಿ ಅಂತವರು ಇದ್ದಾರೆ, ಹೌದು, ಹಂಬಲ್ಪಾಡಿ ಅಂತವರು ಸಮಾಜ ಸೇವಕರ್ತಾರೆ. ಅವರು ಯಾರಾದರೂ ಬಂದು ಇಂಥವರಿಗೆ ಮಾಡಬೇಕಂತ ಹೇಳಿದಾಗ ನಾವು ಮಾಡಿದ್ದೇವೆ. ಅದೇ ರೀತಿ ಸಣ್ಣ ಪುಟ್ಟ ಇದನ್ನು ಫೈನಾನ್ಷಿಯಲ್ ಸಪೋರ್ಟು ತುಂಬ ಪೂವರ್ ಇದ್ದವರಿಗೆ ನಾವು ನಮ್ಮ ಸಂಸ್ಥೆ ವತಿಯಿಂದ ಎಷ್ಟಾಗ್ತದೆ ಅಷ್ಟನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಕೈಯಲ್ಲಿ ಸಾಧ್ಯ ಉಂಟು ಅಷ್ಟನ್ನು ಹೌದು ಅಷ್ಟು ಮಾಡ್ತಾ ಇದ್ದೇವೆ. ಹಾಗೆ ಸರ್, ನೀವು ಅಂದ್ರೆ BP ಶುಗರ್ ಟೆಸ್ಟ್ ಅಂದ್ರೆ ಕಂಪಲ್ಸರಿ ರೆಗ್ಯುಲರ್ ಮಾಡ್ತಾ ಬರ್ತಾ ಇದ್ದೀರಾ ನಿಮ್ಮ ಸಂಸ್ಥೆ? ಈಗ ನಮ್ಮ ಸಂಸ್ಥೆಯಲ್ಲಿ ಹೇಗೆ ಅಂತ ಹೇಳಿದರೆ BP ಮತ್ತು ಶುಗರ್ ಟೆಸ್ಟನ್ನು ನಮ್ಮ 3 ಸಂಸ್ಥೆಯಲ್ಲೂ ಕೂಡ ಹಾಗೆ. ಈಗ ಇಲ್ಲಿ ಕುಂದಾಪುರದಲ್ಲೂ ನಾವು ಶುರು ಮಾಡಬೇಕು ಅದನ್ನು. ಯಾರು ಬಂದರೂ ನಾವು ಫ್ರೀ, ಅದು ಎಟ್ ಎನಿ ಟೈಮ್ ಬಂದರೂ ಫ್ರೀ ಆಫ್ ಕಾಸ್ಟ್ ಡಿಜಿಟಲ್ ಮಾಡ್ತೇವೆ. ಕೆಲವರಿಗೆ ಅಗತ್ಯ ಇರ್ತದೆ, ಅಗತ್ಯ ಇರುವುದಿಲ್ಲ. ಅಗತ್ಯ ಇದ್ದವರು ಮಾಡ್ಕೊಂಡು ಹೋಗ್ಬೋದು ನಮ್ಮಲ್ಲಿ ಬಂದ ಕಸ್ಟಮರ್. ಅದೊಂದು ಫ್ರೀ ಆಫ್ ಕಾಸ್ಟ್ ನಾವು ಅವರಿಗೆ ಮಾಡ್ತೇವೆ. ಅದಲ್ಲದೆ ನಾವು ಅಲ್ಲಲ್ಲಿ ಮೆಡಿಕಲ್ ಕ್ಯಾಂಪ್ಗಳನ್ನು ಕೂಡ ಮಾಡ್ತಾಯಿದ್ದೇವೆ. ನಮ್ಮದೇ ಒಂದು ಗ್ರೂಪ್ ಹೋಗಿ ಈಗ ಅಲ್ಲಿ ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡ್ತೇವೆ. ಮೊನ್ನೆ ಲಾಸ್ಟ್ ಟೈಮ್ ನಾವು ಇಂಜಿನಿಯರ್ಸ್ ಡೇ ದಿವಸ ಅಲ್ಲಿ ಕೂಡ ಮಾಡಿದ್ವಿ. ಮೊನ್ನೆ ಅಡ್ವೊಕೇಟ್ ಡೇ ದಿವಸ ಅಲ್ಲಿ ನಾವು ಕೋರ್ಟ್ ಹತ್ರ ಮಾಡಿದ್ವಿ. ಅದೇ ಥರ ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತೇವೆ. ಕಳೆದ ಬಾರಿ ಮಂಗಳೂರು ಇದರಲ್ಲಿ ನಾವು ಅಲ್ಲಿದ್ದು ನಗರಸಭೆ ಅಲ್ಲಿ ಮಾಡಿದ್ವಿ, ಕಾರ್ಪೊರೇಷನಲ್ಲಿ ಅಲ್ಲಿ ಮಾಡಿದ್ವಿ, ಅಲ್ಲಿ ಸಿಬ್ಬಂದಿಗಳಿಗೆ ಅಲ್ಲಿ ಬರುವ ಜನರಿಗೆ ಮಾಡಿದ್ವಿ. ಹಾಗೆ ನಮ್ಮದು ಇದು ಮೆಡಿಕಲ್ ಕ್ಯಾಂಪ್ಗಳು ನಡೀತಾ ಇದೆ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೇವೆ. ಇದು ಜನರಿಗೂ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಇದರದ್ದು. ನಿಮಗೆ ಯಾವತ್ತಾದ್ರು ಅನ್ಸುತ್ತೆ ಸರ್, ಅಂದರೆ ನೀವು ಕೋವಿಡ್ ಟೈಮ್ ಅಂದರೆ 2-3 ತಿಂಗಳು ಮುಂಚೆನೇ ನೀವು ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರು ಉಡುಪಿಯಲ್ಲಿ, ಏನಾದರೂ ನಮಗೆ ಸವಾಲುಗಳು ಎದುರಾಗ್ತದೆ, ಕೋವಿಡ್ ಟೈಮ್ ಬೇರೆ ಅನ್ನುವಂಥದ್ದು ಏನಾದರೂ ಮನಸ್ಸಿಗೆ ಬಂದಿತ್ತ ನಿಮಗೆ? ಅಲ್ಲ, ಆವಾಗ ಇದ್ದಿತ್ತು. ಹಾಗೆ ನಾವು ಸಮಯವನ್ನು ಅದಕ್ಕೆ ಸಂದರ್ಭ ಅನುಕೂಲವಾಗಿ ನಾವು ಅದನ್ನು ಯುಟಿಲೈಸ್ ಮಾಡಿಕೊಂಡಿದ್ದೇವೆ. ಹಾಗಾಗಿ ನಮ್ಮ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಆ ಸಮಸ್ಯೆಗೆ ತಕ್ಕ ಹಾಗೆ ನಾವು ಸ್ಪಂದಿಸಿ ಅಥವಾ ಆ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಸ್ಪಂದಿಸಿದ್ರಿಂದ ನಮಗೆ ಏನು ಸಮಸ್ಯೆ ಆಗಲಿಲ್ಲ. ಬೇರೆಯವರಿಗೆ ಕಂಪೇರ್ ಮಾಡಿದ ಹಾಗೆ ನಮಗೆ ಅಂಥದ್ದಿನ ಸಮಸ್ಯೆ ಆಗಲಿಲ್ಲ ಆ ಟೈಮ್. ಆಗಲಿಲ್ಲ ನಿಮಗೆ. ಓಕೆ ಸರ್. ಹಾಗೆ ಈಗ ಜನರು ನಿಮ್ಮ ಶೋರೂಮ್ಗೆ ಬರಬೇಕಂತ ಹೇಳಿದರೆ ಇಲ್ಲಿರುವಂತಹ ಒಂದು ಸಾಮಗ್ರಿಗಳನ್ನು ಅವರಿಗೆ ಗೊತ್ತಿರಬೇಕಾಗ್ತದೆ, ಏನೆಲ್ಲ ಉಪಯೋಗ ಉಂಟು ಅದರಿಂದ ಅಂತ. ಹೇಗೆ ಜನರನ್ನು ನಾವು ಹೇಗೆ ಆಕರ್ಷಣೆ ಮಾಡ್ಬೋದು, ಹೇಗೆ ಅವರಿಗೆ ಅರಿವನ್ನು ಮೂಡಿಸ್ಬೋದು? ಇದು ಹೇಗೆ, ಅದೇ ನಾನು ಹೇಳಿದಾಗೆ ಇದು ಜನರಿಗೆ ತಲುಪಬೇಕು. ಜನರಲ್ಲಿ ಮನೋಭಾವನೆ ಹೇಗೆ ಅಂತ ಹೇಳಿದರೆ, ಈಗ ಸರ್ಜಿಕಲ್ಸ್ ಅಂತ ಹೇಳಿದರೆ ಸಾಮಾನ್ಯವಾಗಿ ಜನ ಥಿಂಕ್ ಮಾಡುವುದು ಅದು ಡಾಕ್ಟರ್ಸಿಗೆ ಸಂಬಂಧಪಟ್ಟದ್ದು ಅಥವಾ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟದ್ದು ಅಂತೇಳಿ. ಹಾಗಾಗಿ ಇದು ಏನಂತ ಹೇಳಿದರೆ ಇದು ಈಗ ಇನ್ನೂ ನಾವು 2 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೂ ಇನ್ನೂ ಹೆಚ್ಚಿನ ಜನರಿಗೆ ಇದು ರೀಚ್ ಆಗಲಿಲ್ಲ. ಯಾಕಂದರೆ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತು ಜನರಿಗೆ ಇಂಥ ಐಟಮ್ಗಳು ಇಲ್ಲಿ ಇದ್ದೇವೆ ಅಂತೇಳಿ. ಯಾಕಂತ ಹೇಳಿದರೆ ಈಗ ನೀವು ಫಿಸಿಯೋಥೆರಪಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಐಟಮ್ಗಳು ನಮ್ಮಲ್ಲಿದೆ. ಅಥವಾ ನೀವು ಆರ್ಥೋ ಚಪ್ಪಲ್ಸ್ ಆಗಲಿ ಅಥವಾ ನಿಮ್ಮ ಅಡಲ್ಟ್ ಡಯಾಪರ್ಸ್ ಆಗಲಿ, ವೀಲ್ ಚೇರ್ಸು, ಹಾಸ್ಪಿಟಲ್ ಕಾಟ್ಗಳು, ಎಲ್ಲ ಐಟಮ್ಗಳು ಸದ್ಯ ಸಾಮಾನ್ಯವಾಗಿ ಎಲ್ಲೂ ಇಂಥ ಐಟಮ್ಗಳ ಡಿಸ್ಪ್ಲೇ ಎಲ್ಲೂ ಇಲ್ಲ. ಬಂದು ನೋಡ್ಕೊಂಡು ಹೋಗ್ಬೋದು ಇಲ್ಲಿ, ಅಂಥ ವ್ಯವಸ್ಥೆ ಉಂಟು. ಅಥವಾ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಹೇಳ್ತೇವೆ ನಾವು, ಅದಾಗಲಿ ಬೈಪಾಪ್ ಮಿಷನ್ಸ್, ಎಲ್ಲ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ಗಳು ಎಲ್ಲ ನಮ್ಮಲ್ಲಿ ಎಲ್ಲ ದಾಸ್ತಾನು ಇದೆ. ಹಾಗೆ ಸರ್, ಇನ್ನು ಮುಖ್ಯವಾಗಿ ನಾನು ಕುಂದಾಪುರದ ಶಾಖೆಯ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕೆ ಸರ್ ಕುಂದಾಪುರದಲ್ಲಿ ನಿಮಗೆ ಪ್ರಾರಂಭ ಮಾಡಬೇಕು ಅಂತ ಅನಿಸ್ತು? ಅದೇ ನಾನು ಹೇಳಿದಲ್ಲ, ನಮ್ಮ ಕುಂದಾಪುರ ಕಡೆ ಕೂಡ ನಮ್ಮ ಗ್ರಾಹಕರು ತುಂಬ ಜನ ಇದ್ದರು. ಮತ್ತು ಕುಂದಾಪುರ ಕೂಡ ಒಂದು ಪೊಟೆನ್ಷಿಯಲ್ ಮಾರ್ಕೆಟ್ ಇದೆ. ಹಾಗಾಗಿ ನಮಗೆ ಅದು ಒಳ್ಳೆಯ ರೆಸ್ಪಾನ್ಸ್ ಬರ್ಬೋದು ಅನ್ನೋ ಒಂದು ಇದರಿಂದ ನಾವು ಅದನ್ನು ಪ್ರಾರಂಭಿಸಿದ್ದೇವೆ. ಈಗ ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡಿದ್ದೇವೆ ಅಲ್ಲಿ. ಈಗ ಮಾರ್ಕೆಟ್ ಮಾಡಬೇಕಾಗ್ತದೆ. ಈಗ ನಮ್ಮ ಪ್ರಾಡಕ್ಟ್ಗಳು ಹೇಗೆ ಅಂತ ಹೇಳಿದರೆ
ಈ ಹೋಟೆಲ್ ಥರ ಓಪನ್ ಮಾಡಿದ ಕೂಡಲೇ ಜನ ಬರೋದಿಲ್ಲ. ಹೌದು, ನಾವು ಮಾರ್ಕೆಟ್ ಮಾಡಬೇಕು, ಜನರಿಗೆ ರೀಚ್ ಆಗಬೇಕು. ಹೆಲ್ತ್ ಕೇರ್ ನಮ್ಮಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನು ಜನರಿಗೆ ನಾವು ತೋರಿಸ್ಬೇಕು. ತೋರಿಸಿ ಅವ್ರಿಗೆ ಗೊತ್ತಾಗ್ತದೆ, ನಿಧಾನ ಆನಂತರ ಒಬ್ಬ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗ್ತದೆ, ಹಾಗೆ ಜನ ಬರ್ತಾರೆ ನಿಜವಾಗಿ. ಹಾಗೆ ನಾನು ಕಾನ್ಫಿಡೆನ್ಸ್ ಇದೆ, ಇದು ಕೂಡ ನಮಗೆ ಒಳ್ಳೆ ಉತ್ತಮ ರೀತಿಯ ಒಂದು ಸಕ್ಸಸ್ ಆಗ್ತೇವೆ ನಾವು ಕುಂದಾಪುರದಲ್ಲಿ ಕೂಡ ಅಂತ. ಯಾಕಂತ ಹೇಳಿದರೆ ನಾವು ನಮ್ಮದು ಹೇಗೆ ಅಂತ ಹೇಳಿದರೆ ನಾವೇ ಮಾರ್ಕೆಟ್ ಮಾಡಿ ಬಿಸ್ನೆಸ್ಸನ್ನು ತರಬೇಕು, ನಾವು ಡಿಪೆಂಡ್ ಆಗಿರುವಂತಲ್ಲ. ಹಾಗಾಗಿ ನಮಗೆ ಮಾರ್ಕೆಟ್ ಗೊತ್ತಿರೋದ್ರಿಂದ ಖಂಡಿತವಾಗಿ ಏನು ಸಮಸ್ಯೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ 2 ಶೋರೂಮ್ ಪ್ರಾರಂಭ ಮಾಡಿ ಸಾಕಷ್ಟು ನಮಗೆ ಜನರಿಗೆ ಏನು ಬೇಕು ಅದು ಆ್ಯಕ್ಚುಲಿ ನಾವು ನಮ್ಮಲ್ಲಿ ಶೋರೂಮಲ್ಲಿ ಇದೆ. ಜನರು ಒಂದು ಸರ್ತಿ ಬಂದರೆ ಅವರಿಗೆ ಖಂಡಿತ ಗೊತ್ತಾಗ್ತದೆ, ಇನ್ನೊಂದು ಸರ್ತಿ ಖಂಡಿತ ಅವರು ಬರ್ತಾರೆ. ಏನಾದರೂ ಅವ್ರ ಹೆಲ್ತ್ ರಿಲೇಟೆಡ್ ಸಾಮಾನ್ಯವಾಗಿ ಎಲ್ಲ ನಮ್ಮಲ್ಲಿ ಇದೆ. ಇಲ್ಲಿಗೆ ಬಂದರೆ ಅವರಿಗೆ ಅದು ಹೆಚ್ಚಿನ ಅಂಶ ಅವರಿಗೆ ಸಿಗ್ತದೆ. ಮೊದಲು ಕುಂದಾಪುರದಿಂದ ಉಡುಪಿಗೆ ಬರ್ತಾ ಇದ್ದಾರೆ, ಈಗ ಕುಂದಾಪುರ ಹತ್ರ ಆಗ್ತಾ ಇದೆ. ಹೌದು, ಕುಂದಾಪುರ, ಬೈಂದೂರು, ಭಟ್ಕಳ ಕಡೆಯವರು ಈಗ ಇರ್ತದೆ. ನಮಗೂ ಕೂಡ ಸರ್ವಿಸಿಗೆ ಸುಲಭ ಆಗ್ತದೆ. ಈಗ ಕೆಲವರೆಲ್ಲ ಪೇಷಂಟ್ ಕಾಟಿಗೆ ಬರ್ತಾರೆ, ಉಡುಪಿಯಿಂದ ನಮ್ಮ ಭಟ್ಕಳಕ್ಕೆ ಕಳಿಸೋದಕ್ಕಿಂತಲೂ ಇಲ್ಲಿಂದ ಅವರಿಗೆ ಸರ್ವಿಸ್ ಕೊಡಲಿಕ್ಕೆ ಸುಲಭ ಆಗ್ತದೆ. ಅವರಿಗೂ ಕೂಡ ಬಂದು ನೋಡಿ ಹೋಗಲಿಕ್ಕೆ ತುಂಬ ಸುಲಭ ಆಗ್ತದೆ. ಹಾಗೆ ಈ ಶೋರೂಮಲ್ಲಿ ಏನೆಲ್ಲ ಲಭ್ಯವಿದೆ ಅಂತ ಹೇಳ್ಬೋದು? ಈಗ ಇದರಲ್ಲಿ ನಮ್ಮದು ಈಗ ನಾನು ಈಗಾಗಲೇ ಹೇಳಿದ ಹಾಗೆ ಎಲ್ಲ ಈ ಆರ್ಥೋ ಬೆಲ್ಟ್ ಆಗಲಿ ಅಥವಾ ಈ ಕೊಮೋಡ್ ಚೇರ್ಸು, ವೀಲ್ ಚೇರ್ಸು, ಹಾಸ್ಪಿಟಲ್ ಕಾರ್ಡ್ಸು, ಅದೇ ರೀತಿ ಡಯಾಬಿಟಿಕ್ ಮತ್ತು ಆರ್ಥೋ ಬೆಲ್ಟ್ ಎಲ್ಲ ಬರ್ತದೆ, ಅದು ಹೇಳಿದ್ದೇನೆ. ಮತ್ತು ಈಗ ಇದರಲ್ಲಿ ಸ್ಪೆಷಲ್ ಏನಂತ ಹೇಳಿದರೆ ನಿಮಗೆ ಫಿಸಿಯೋಥೆರಪಿಗೆ ಸಂಬಂಧಪಟ್ಟ ಕೆಲವು ತುಂಬ ಎಕ್ಸಸೈಸ್ ಆಗಲಿ ಅಥವಾ ಯೋಗಕ್ಕೆ ಸಂಬಂಧಪಟ್ಟ ಕೆಲವೊಂದು ಉಪಕರಣಗಳು ನಮ್ಮಲ್ಲಿ ಈಗ ಇಲ್ಲಿ ಇಟ್ಟಿದ್ದೇವೆ. ಅದೇ ರೀತಿ ನಾವು ಇಲ್ಲಿ ಬೇಬಿ ಕೇರ್ ಪ್ರಾಡಕ್ಟ್ಸ್ ಅಂತೇಳಿ ಸಪರೇಟ್ ಅಂತೇಳಿ ಬೇಬಿ ಕೇರ್, ಈಗ ಅವರದ್ದು ಒಂದು ಕೂಂಬಾಗಿರ್ಬೋದು ಅಥವಾ ನೇಲ್ ಕಟ್ಟರ್, ಈ ಥರದ್ದೆಲ್ಲ ತುಂಬ ಅವರದ್ದು ಒಂದು. ಮತ್ತು ಗಿಫ್ಟ್ ಪ್ಯಾಕ್ಗಳಿವೆ ಮಕ್ಕಳಿಗೆ, ನ್ಯೂ ಬಾರ್ನ್ ಕೊಡುವಂಥ ಗಿಫ್ಟ್ ಪ್ಯಾಕ್ಗಳಾಗಲಿ ಅದು ಇಟ್ಟಿದ್ದೇವೆ. ಅದಲ್ಲದೆ ನಾವು ಈಗ ಇಲ್ಲಿ ಕುಂದಾಪುರ ಶಾಖೆಯಲ್ಲಿ ಈಗ ನೂತನವಾಗಿ ನಾವು ಇದು ವೆಟರ್ನರಿ ಪ್ರಾಡಕ್ಟ್ಸ್ ಕೂಡ ಎಲ್ಲ ಇಟ್ಟಿದ್ದೇವೆ. ವೆಟರ್ನರಿ ಮೆಡಿಸಿನ್ ಆಗಲಿ ಅಥವಾ ಫುಡ್ಸ್ ಅದಕ್ಕೆ ಬೇಕಾಗುವಂಥದ್ದು, ಅಲ್ಲದೆ ಅದರ ಉಪಕರಣಗಳು, ಈಗ ಬೆಲ್ಟ್ ಆಗಲಿ ಅಂಥದ್ದೆಲ್ಲ ತುಂಬ ಎಲ್ಲ ವೆರೈಟಿಯನ್ನು ಕೂಡ ಇಲ್ಲಿ ನಾವು ಕುಂದಾಪುರದಲ್ಲಿ ಇಟ್ಟಿದ್ದೇವೆ. ಓಕೆ, ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ ಅಂತ ಈಗ ಫೇಮಸ್ ಆಗಿದ್ದೀರಾ ನೀವು ಸರ್. ಆ ಸಂಸ್ಥೆ ಬಗ್ಗೆ ಹೇಳಬೇಕು, ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ಸ್ ಬಗ್ಗೆ. ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ಸ್ ಅಂತ ಹೇಳಿದರೆ ನೋಡಿ, ಈಗ ನಮ್ಮ ಗಿರಿಜಾ ಗ್ರೂಪ್ ಕನ್ಸರ್ನ್ಸಲ್ಲಿ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ ಅನ್ನುವಂಥದ್ದು ಒಂದು ಭಾಗ, ಒಂದು ಸಂಸ್ಥೆ. ಅದೇ ರೀತಿ ನಮ್ಮದು ಗಿರಿಜಾ ಎಂಟರ್ಪ್ರೈಸಸ್ ಇದೆ. ಇದು ಹೇಗೆ ಅಂತ ಹೇಳಿದರೆ ಅಲ್ಲಿ ನಮ್ಮದು ಮೆಡಿಸಿನ್ ಮತ್ತು ನಮ್ಮ ಸರ್ಜಿಕಲ್ ಪ್ರಾಡಕ್ಟ್ಸ್ಗಳು ಹೋಲ್ಸೇಲ್, ಇದು ಮೆಡಿಕಲ್ ಎಂಟರ್ಪ್ರೈಸ್ ಅಂತೇಳಿ ಶುರುವಿಗೆ ಪ್ರಾರಂಭ ಮಾಡಿದ ಸಂಸ್ಥೆ. ಅದೇ ರೀತಿ ಮೆಡಿಕೇರ್ ಕ್ಲಿನಿಕಲ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂತೇಳಿ ಮಾಡಿದ್ದೇವೆ. ರಕ್ತ ಮತ್ತು ಮೂತ್ರ ಟೆಸ್ಟ್ ಮಾಡುವಂಥ ಒಂದು ಲ್ಯಾಬ್, ಇದೊಂದು ಉಡುಪಿಯಲ್ಲಿದೆ. ಅದೇ ರೀತಿ ಮೆಡಿಕೇರ್ ಮೆಡಿಕಲ್ಸ್ ಅಂತೇಳಿದೆ, ಅದು ಕೂಡ ಅಲ್ಲೇ ಇದೆ, ಮೆಡಿಕೇರ್ ಮೆಡಿಕಲ್ಸ್. ಮತ್ತು GR ಹಾಸ್ಪಿಟಲ್ ಫಾರ್ಮಾ ಅಂತೇಳಿ ಒಂದು ಹಾಸ್ಪಿಟಲ್ ಫಾರ್ಮಸಿಯನ್ನು ಕೂಡ ನಾವು ರನ್ ಮಾಡ್ತಾ ಇದ್ದೇವೆ. ಮತ್ತೊಂದು ಇರುವಂಥದ್ದು ನಮ್ಮದು ಗಿರಿ ಹರ್ಬಲ್ಸ್ ಅಂತೇಳಿ, ಅಲ್ಲಿ ನಾವು ಅಂತೇಳಿ ಆಯುರ್ವೇದಿಕ್ ಇದನ್ನು ಪ್ರಾಡಕ್ಟ್ಗಳನ್ನು ನಾವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ಬ್ಯಾನರ್ ಅಂಡರ್ ನಾವು ಅದನ್ನು ಪ್ರಮೋಟ್ ಮಾಡ್ತಾ ಇದ್ದೇವೆ. ಈಗ GH ಆರ್ಥೋ ಅನ್ನುವಂಥದ್ದು ಒಂದು ಪೇಯ್ನ್ ರಿಲೀವಿಂಗ್ ಆಯಿಲ್ ಈಗಾಗಲೇ ಪ್ರಾರಂಭಿಸಿದ್ದೇವೆ, ಅದನ್ನು ಕೂಡ ಮಾರ್ಕೆಟ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಹಾಗೆ ಎಲ್ಲ ಗ್ರೂಪನ್ನು ನಾವು ಇದನ್ನು ಒಂದು ಗ್ರೂಪ್ನ ಅಂಡರಲ್ಲಿ ಮಾಡಿ ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ಸ್ ಅಂತೇಳಿ ನಮ್ಮ ಸಂಸ್ಥೆಯನ್ನು ಈಗ ಮಾಡ್ತಿದ್ದೇವೆ. ಯಾವುದಾದ್ರು ರೆಕಗ್ನೈಸಿಗೆ ಸುಲಭ ಆಗ್ತದೆ ಅನ್ನೋ ರೀತಿಯಲ್ಲಿ. ಇನ್ನೊಂದು ನಾನು ಮುಖ್ಯ ಪ್ರಶ್ನೆ ಕೇಳಬೇಕು ಸರ್, ಉಡುಪಿ, ಮಂಗಳೂರು ಮತ್ತು ಕುಂದಾಪುರ 3 ಶಾಖೆ ಇದೆ, ಹೇಗೆ ನಿಭಾಯಿಸ್ತೀರಾ ನೀವು? ಅದೇ ನಾನು ಹೇಳಿದಲ್ಲ, ಈಗ ಇದಕ್ಕೆ ಕಾರಣ ಅಂತ ಹೇಳಿದರೆ ನಮ್ಮೊಂದಿಗೆ ಇರುವಂಥ ಸಹೋದ್ಯೋಗಿಗಳು, ಅವರ ಒಂದು ಸಹಕಾರ. ಈಗ ಮಂಗಳೂರಿನಲ್ಲಿ ಈಗ ಜವಾಬ್ದಾರಿಯಿಂದ ಅಲ್ಲಿರುವಂಥ ಸಹೋದ್ಯೋಗಿಗಳಾಗಲಿ, ಉಡುಪಿಯಲ್ಲಿ ಒಂದು ಟೀಮ್ ಇದೆ, ಉಡುಪಿಯವರಾಗಲಿ, ಕುಂದಾಪುರದಲ್ಲಿ ಒಂದು ಟೀಮ್ ಮಾಡಿದ್ದೇವೆ, ಕುಂದಾಪುರ ಅವರು ಕೂಡ ಹಾಗೆ ನಾವು ಒಂದು ನಿಯತ್ತಿನಿಂದ ಕಷ್ಟಪಟ್ಟು ನಮ್ಮೊಂದಿಗೆ ಕೆಲಸ ಮಾಡ್ತಾರೆ. ಹಾಗಾಗಿ ಸಂಸ್ಥೆ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಮುಂದೆ ಏನಾದರೂ ಹೊಸತನ ತರುವಂತಹ ಯೋಜನೆ ಇದೆಯಾ ನಿಮ್ಮಲ್ಲಿ? ಇಲ್ಲ, ಅದೇ ನಾವು ಈಗ ನೆಕ್ಸ್ಟ್ ಹೇಗೆ ಅಂತ ಹೇಳಿದರೆ, ಈಗ ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ಮಾರ್ಕೆಟಲ್ಲಿ ಒಳ್ಳೆಯ ಹೆಸರು ಕೂಡ ಇದೆ. ಹಾಗಾಗಿ ನಾವು ಈಗ ನಮ್ಮದು ಒಂದು ಪ್ಲ್ಯಾನ್ ಮಾಡಿದ್ದೇವೆ ಅಂತೇಳಿ, ಇನ್ನು ಇದನ್ನು ಆಲ್ ಓವರ್ ಕರ್ನಾಟಕ ನಾವು ಇದನ್ನು ಬೆಳೆಸಬೇಕಂತೇಳಿ ನಮ್ಮದು ಪ್ಲ್ಯಾನ್ ಇದೆ, ಬ್ರ್ಯಾಂಚ್ಗಳನ್ನು ಮಾಡಬೇಕು. ಅದಕ್ಕೋಸ್ಕರ ನಾವು ಏನು ಮಾಡ್ತಾಯಿದ್ದೇವೆ ಅಂತ ಹೇಳಿದರೆ, ಇದನ್ನು ಫ್ರ್ಯಾಂಚೈಸಿ ಮುಖಾಂತರ ನಾವು ಇದನ್ನು ಕೊಡಬೇಕು ಅನ್ನೋ ಒಂದು ಡಿಸೈಡ್ ಮಾಡಿದ್ದೇವೆ. ಈಗಾಗಲೇ ಕೆಲವರು ನಮ್ಮನ್ನು ಅಪ್ರೋಚ್ ಆಗಿದ್ದಾರೆ, ನೋಡಬೇಕು ಈಗ ಹೇಗೆ ಆಗ್ತದೆ, ಅದರ ಮೇಲೆ ಅವರನ್ನು ಅದನ್ನು ಆಲೋಚನೆ ಮಾಡಿ ನಾವು ಮುಂದೆ ಹೋಗ್ತೇವೆ. ಹಾಗೇನು ಕೊನೆಯದಾಗಿ ನಮ್ಮ ಯುವ ಪೀಳಿಗೆಯವರಿಗೆ ಏನಾದರೂ ಮೆಸೇಜನ್ನು ಹೇಳಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೆಸೇಜ್ ಅಂತ ಹೇಳಿದರೆ ಏನು, ಕಷ್ಟಪಟ್ಟು ನಾವು ಮಾಡಿದರೆ ನಮಗೆ ಸಾಧ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ನೀವು ಒಬ್ಬರು ಉದಾಹರಣೆ ಅಂತ ಹೇಳ್ಬೋದು ಉದ್ಯಮದಲ್ಲಿ. ಉದ್ಯಮ ಹೇಗೆ ಅಂತ ಹೇಳಿದ್ರೆ ನಾವು ಅದೇ ಹೇಳಿದಾಗೆ ಫೋಕಸ್ಡ್ ಇರಬೇಕು. ಈಗ ನಾವೇನು ಮಾಡ್ತೇವೆ ಅದರಲ್ಲಿ ಫೋಕಸ್ಡ್ ಇದ್ದಾಗ ನಮಗೆ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ.
ಯಾವುದೋ ಒಂದು ಉದ್ಯಮ ಶುರು ಮಾಡಿದಾಗ ಅದರ ಹಿಂದೆ ಮಾಡುವಂಥ ಕೆಲಸ. ಈಗಲೂ ಕೂಡ ಹಾಗೆ ನಾವು ಬೆಳಿಗ್ಗೆ ಬಂದರೆ ರಾತ್ರಿ ಮನೆಗೆ ಹೋಗುವಂಥದ್ದು ಎಲ್ಲರೂ. ಅಷ್ಟು ಫೋಕಸ್ ಮಾಡಿದರೆ ಮಾತ್ರ ನಮಗೆ ಉದ್ಯಮವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಕಷ್ಟಪಟ್ಟರೆ ಎಲ್ಲವೂ ಆಗ್ತದೆ, ಯಾಕಂದರೆ ನಾನು ಕೂಡ ಜೀರೋಯಿಂದಲೇ ಬಂದವನು. ಕಷ್ಟಪಟ್ಟರೆ ಸಾಧ್ಯ ಇದೆ ಅಂತೇಳಿ ಹೇಳ್ತೇನೆ. ಕಷ್ಟಪಟ್ಟರೆ ಸಾಧ್ಯ ಇದೆ, ಯಾವುದೇ ಫೀಲ್ಡಲ್ಲೂ ಸಾಧ್ಯ ನಾವು ಅಚೀವ್ಮೆಂಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ ನೀವು. ಹಾಗೆ ಸರ್, ನಿಮ್ಮ ಬಗ್ಗೆ ನಾವು ಸಾಕಷ್ಟು ತಿಳಿದುಕೊಂಡ್ವಿ, ಹಾಗೆ ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ಸ್ ಬಗ್ಗೆ ನಾವು ತಿಳಿದುಕೊಂಡ್ವಿ. ಇನ್ನಷ್ಟು ಸೇವೆ ನಿಮ್ಮಿಂದ ನಾವು ಬಯಸ್ತಾ ಇದ್ವಿ ಜನತೆಗೆ, ಜನರು ಕೂಡ ಬಯಸ್ತಾ ಇದ್ದಾರೆ ನಿಮ್ಮ ಕಡೆಯಿಂದ ಆದಷ್ಟು ಸೇವೆಗಳನ್ನು. ಹಾಗೆ ಇನ್ನೂ ಕೂಡ ನೀವು ಸಮಾಜ ಸೇವೆಯಲ್ಲಿ ಆದಷ್ಟು ಜನರಿಗೆ ಸೇವೆಯನ್ನು ಮಾಡಬೇಕು ಅನ್ನೋದು ನಮ್ಮ ಆಶೆ. ಕುಂದಾಪುರದ ಶೋರೂಮ್ನಲ್ಲಿ ಜನರಿಗೆ ಏನೆಲ್ಲ ಸಿಗ್ತದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸಿಕೊಡ್ತೇವೆ. ಹಾಗೆ ಈಗ ನೋಡ್ತಾ ಇರ್ತೀವಿ ನೀವು ವಿವಿಧ ರೀತಿಯ ವೀಲ್ ಚೇರ್ಸ್. ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾಹಿತಿಯನ್ನು ರವೀಂದ್ರ ಕೆ ಶೆಟ್ಟಿ ಅವರು ನಿಮಗೆ ನೀಡ್ತಾರೆ. ನಮ್ಮಲ್ಲಿ ತುಂಬ ರೀತಿಯ ವೆರೈಟಿಯ ವೀಲ್ ಚೇರ್ಗಳಿವೆ ನೋಡಿ. ಇದೊಂದು ವೀಲ್ ಚೇರ್ ಬರ್ತದೆ, ಇದು ಫೋಲ್ಡೇಬಲ್. ಇದನ್ನು ಫೋಲ್ಡ್ ಮಾಡಲಿಕ್ಕೆ ಬರ್ತದೆ. ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿಗೆ ಕ್ಯಾರಿ ಮಾಡಲಿಕ್ಕೆಲ್ಲ ಭಾಳ ಸುಲಭ. ಭಾಳ ಇದು ಈ ಥರ ಬರ್ತದೆ ವೀಲ್ ಚೇರ್. ಇದರಲ್ಲಿ ಎಕ್ಸ್ಟ್ರಾ ಹೋಮ್ ಸೀಟ್ ಬರ್ತದೆ. ಅದೇ ರೀತಿ ಪೇಷಂಟನ್ನು ಡೈರೆಕ್ಟಾಗಿ ಬೆಡ್ಡಿಗೆ ಅವರನ್ನು ಶಿಫ್ಟ್ ಮಾಡಲಿಕ್ಕೆ ಇದು ಭಾಳ ಸುಲಭ ಆಗ್ತದೆ. ಈ ಥರದ ವೀಲ್ ಚೇರ್ಗಳು ಓಪನ್ ಮಾಡಲಿಕ್ಕೆ ಬರ್ತದೆ. ಇದೊಂದು ಸಣ್ಣ ಮಕ್ಕಳಿಗೆ ಬೇಕಾಗುವಂಥದ್ದು ಒಂದು ವೀಲ್ ಚೇರ್ ಬರ್ತದೆ. ಅದೇ ರೀತಿ ಇದು ವಿದ್ ಕೊಮೋಡ್ ಹೇಳ್ತೇವೆ ನಾವು. ಕೊಮೋಡ್ ವಿದ್ ವೀಲ್ ಚೇರ್ ಇದು ಈ ಥರ ಬರ್ತದೆ. ಇದರಲ್ಲಿ ಸಪರೇಟ್ ಒಂದು ಸೀಟ್ ಬರ್ತದೆ. ಇದನ್ನು ತೆಗೆದರೆ ಕೊಮೋಡ್ ಆಗಿ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ. ಅದೇ ರೀತಿ ಇದೊಂದು ವೀಲ್ ಚೇರ್ ಬರ್ತದೆ. ಇದು ಕೂಡ ಫೋಲ್ಡೇಬಲ್. ಇದನ್ನು ರಿಕ್ಲೈನ್ಡ್ ಅಂತ ಹೇಳ್ತಾರೆ. ಅಂತೇಳಿದರೆ ಪೇಷಂಟಿಗೆ ಇದರಲ್ಲಿ ಕೂತ್ಕೊಂಡು ಅಥವಾ ಅಲ್ಲೇ ಮಲಗಲಿಕ್ಕೆಲ್ಲ ಸಹಾಯ ಆಗ್ತದೆ. ಕಾಲನ್ನು ಉದ್ದ ಇಟ್ಟು ಈ ಥರ ಬರ್ತದೆ. ಅದೇ ರೀತಿ ಇದು ಬ್ಯಾಕ್ಗೆ ತಗೊಳ್ಳಿಕ್ಕಾಗ್ತದೆ. ಈ ಥರ ಪೇಷಂಟಿಗೆ ಅಲ್ಲಿ ಮಲಗಲಿಕ್ಕೆ ಆಗ್ತದೆ. ಇದರಲ್ಲಿ ವೀಲ್ ಚೇರ್ ರಿಕ್ಲೈನ್ಡ್ ವೀಲ್ ಚೇರ್ ಅಂತೇಳಿ ಬರ್ತದೆ. ಇದೊಂದು ಸಣ್ಣ ವೀಲ್ ಇರುವಂಥದ್ದು, ಯಾಕೆಂದರೆ ಬಾತ್ರೂಮಿಗೆಲ್ಲ ಹೋಗಲಿಕ್ಕೆ ಬಹಳ ಉಪಕಾರ ಆಗ್ತದೆ. ಇದರಲ್ಲಿ ಕೂಡ ಕೊಮೋಡ್ ಬರ್ತದೆ. ಕೊಮೋಡ್ ಚೇರ್ ವಿತ್ ವೀಲ್ ಚೇರ್. ಇದೊಂದು ಸಾಮಾನ್ಯ ವೀಲ್ ಚೇರ್. ಇದು ಎಲೆಕ್ಟ್ರಿಕ್ ವೀಲ್ ಚೇರ್ ಹೇಳ್ತೇವೆ ಇದನ್ನು. ಇದಂತಲೇ ಚಾರ್ಜಬಲ್ ಬ್ಯಾಟ್ರಿ. ಇದರಲ್ಲಿ 2 ಬ್ಯಾಟ್ರಿ ಬರ್ತವೆ. ಚಾರ್ಜ್ ಮಾಡಿದಾಗ ಪೇಷಂಟಿಗೆ ಅವರಿಗೆ ಇದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಆನ್ ಮಾಡಿ ಇಲ್ಲಿ ಸಾಧ್ಯ ಆಗ್ತದೆ. ತನ್ನಷ್ಟಕ್ಕೆ ಮೂವ್ ಆಗ್ತದೆ. ಇದು ಹೀಗೆ ಮೂವ್ ಆಗ್ತದೆ. ಎಲ್ಲಿಗೆ ಬೇಕಾದ ಹಾಗೆ ನಾವು ಮೂವ್ ಮಾಡ್ಕೊಳ್ಬೋದು. ಇದು ಎಲೆಕ್ಟ್ರಿಕ್ ವೀಲ್ ಚೇರ್. ಇದರಲ್ಲಿ 3-4 ವೆರೈಟಿ ಬರ್ತದೆ ಇದರಲ್ಲಿ. ಇದೆಲ್ಲ ವೀಲ್ ಚೇರ್ ಉಂಟು. ಇನ್ನೂ ಕೆಲವು ವೆರೈಟಿ ನಮ್ಮ ಒಳಗೆ ಶೋರೂಮ್ ಒಳಗೆ ಇದೆ. ಇದೆಲ್ಲ ಕೊಮೋಡ್ ಚೇರ್ಸ್ಗಳು. ಇದರಲ್ಲಿ ತುಂಬ ವೆರೈಟಿ ಬರ್ತದೆ ಕೊಮೋಡ್ ಚೇರ್ಸ್ಗಳಲ್ಲಿ. ಈ ರೀತಿ ಇದು ಕೊಮೋಡ್ ಚೇರ್ಸ್ಗಳು. ಇದರಲ್ಲಿ ಸಾಮಾನ್ಯವಾಗಿ ಈ ಥರ ಕೊಮೋಡ್ ಚೇರ್ಸ್ಗಳು ಬರ್ತವೆ. ಇದರಲ್ಲಿ ವೀಲ್ ಕೂಡ ಬರ್ತದೆ. ಪೇಷಂಟನ್ನು ಡೈರೆಕ್ಟ್ ಟಾಯ್ಲೆಟಿಗೆ ಕರ್ಕೊಂಡು ಹೋಗುವಂಥದ್ದು. ವಿತ್ ವೀಲ್, ವಿದೌಟ್ ವೀಲ್, ಈ ಥರ ವೀಲ್ ಇರುವಂಥದ್ದು. ಅದೇ ರೀತಿ ಇದು ವಿದೌಟ್ ವೀಲ್ ಬರ್ತದೆ. ಇದು ಹೇಗೆ ಅಂತ ಹೇಳಿದರೆ ಇದರಲ್ಲಿ ಸ್ನಾನ ಕೂಡ ಮಾಡಿಸ್ಬೋದು. ಇದು ಬಾತಿಗೂ ಯೂಸ್ ಮಾಡ್ಕೊಳ್ಬೋದು, ಅಲ್ಯೂಮಿನಿಯಂ ಆದ್ದರಿಂದ. ಅದೇ ರೀತಿ ಕೆಲವು ಸಿಂಪಲ್ ಈ ಸ್ಟೂಲ್ಗಳಂತ ಬೇಕು. ಇದೆಲ್ಲ ಕೊಮೋಡ್ ಚೇರ್ಗಳಲ್ಲಿ ಇರುವಂಥ ವೆರೈಟಿಗಳು. ಅದೇ ಪ್ಲಾಸ್ಟಿಕ್ ಚೇರ್ ಇದೆ ಅವರಿಗೆ ಸಪೋರ್ಟಿಗೆ. ತುಂಬ ವೆರೈಟಿ ಇದೆ ಅದರಲ್ಲಿ. ತುಂಬ ವೆರೈಟಿ ಸ್ಟೂಲ್ಗಳು ಬರ್ತವೆ. ಈ ರೀತಿ ಚೇರ್ಗಳು ಬರ್ತದೆ. ಈ ರೀತಿ ಕೊಮೋಡನ್ನು ಈ ರೀತಿ ಯೂಸ್ ಮಾಡುವಂಥದ್ದು. ಬಕೆಟ್ ಕೆಳಗೆ ಬಕೆಟ್ ಇರ್ತದೆ. ಇದನ್ನು ತೆಗೆದು ಈ ರೀತಿ ಇಡುವಂಥದ್ದು. ಅದೇ ರೀತಿ ಸಣ್ಣ ಸ್ಟೂಲ್ಗಳು ಬರ್ತವೆ. ಈ ರೀತಿ ಚೇರ್ಗಳು ಬರ್ತವೆ. ಇದು ಕೊಮೋಡ್ ಚೇರ್ಸ್ಗಳು ನಮ್ಮ ಹತ್ರ ಇರುವಂಥದ್ದು. ಬೇರೆ ಬೇರೆ ರೀತಿಯ ವಾಕರ್ಸ್ಗಳು ಬರ್ತವೆ ನೋಡಿ. ಇದು ನಾನ್ ಫೋಲ್ಡೇಬಲ್ ವಾಕರ್. ಇದು ಈ ಥರ ಬರ್ತದೆ. ಇದರಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಇರ್ತದೆ. ಇಲ್ಲಿ ಬೇಕಾದ ಹಾಗೆ ಹೈಟನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಮತ್ತೊಂದು ವೆರೈಟಿ ಅಂತ ಹೇಳಿದರೆ ಫೋಲ್ಡೇಬಲ್ ಬರ್ತದೆ. ಇದರಲ್ಲಿ ಈ ಥರ ಫೋಲ್ಡ್ ಮಾಡಿ ಎಲ್ಲಿ ಟ್ರಾವೆಲ್ ಮಾಡುವಾಗ ಇಟ್ಕೊಂಡು ಹೋಗಲಿಕ್ಕೆ ಆಗ್ತದೆ. ಆನಂತರ ಈ ರೀತಿ ಓಪನ್ ಮಾಡಿ ಯೂಸ್ ಮಾಡುವಂಥದ್ದು. ಫೋಲ್ಡ್ ಮಾಡಬೇಕಿದ್ರೆ ಈ ರೀತಿ ಪ್ರೆಸ್ ಮಾಡಿ ಫೋಲ್ಡ್ ಮಾಡಿದರೆ ನಾವು ಆಟೋದಲ್ಲಿ ಹೋಗುವಾಗಲೂ ಅಥವಾ ಬಸ್ಸಲ್ಲಿ ಹೋಗುವಾಗಲೂ ಇದನ್ನು ಟ್ರಾವೆಲ್ ಮಾಡುವಾಗ ಕ್ಯಾರಿ ಮಾಡ್ಬೋದು. ಇದೊಂದು ಬರ್ತದೆ ಅಲ್ಯೂಮಿನಿಯಂ ಬರ್ತದೆ. ಇದು ಕೂಡ ಹಾಗೆ ಫೋಲ್ಡೇಬಲ್ ವಾಕರ್. ಇದರಲ್ಲೂ ಕೂಡ ಹಾಗೆ ಹೈಟ್ ಅಡ್ಜಸ್ಟ್ಮೆಂಟು ಬರ್ತದೆ. ನಮ್ಮಲ್ಲಿ ಡಿಫರೆಂಟ್ ವೆರೈಟೀಸಿನ ಹಾಸ್ಪಿಟಲ್ ಕಾಟ್ಗಳು ಅಂತ ಹೇಳಿದರೆ ಪೇಷಂಟ್ ಕಾಟ್ ಮನೆಗೆ ಅಥವಾ ಹಾಸ್ಪಿಟ್ಲಿಗೆ ಯೂಸುವಂಥದ್ದು, ಮನೆ ಕೂಡ ಯೂಸು. ಇದು ಸಿಂಗಲ್ ಫಂಕ್ಷನ್ ಅಂತೇಳಿ
ಸಿಂಗಲ್ ಫಂಕ್ಷನ್ ಕಾಟ್ ಈ ಥರ ಬರ್ತದೆ. ಇದರಲ್ಲೂ ತುಂಬ ವೆರೈಟೀಸ್ ಇದೆ. ಇದು ಹೇಗಂತ ಹೇಳಿದರೆ, ಇದು ತಲೆಭಾಗವನ್ನು ಇಲ್ಲಿ ನಾವು ಸಿಂಗಲ್ ಫಂಕ್ಷನ್ ಹೇಳ್ತೀವಿ ಎಲ್ಲ ಈ ರೀತಿ ನಾವು ಮೇಲೆ ಕೆಳಗೆ ಮಾಡಲಿಕ್ಕೆ ಸಾಧ್ಯ ಇದೆ. ತುಂಬ ಸುಲಭ ಇದೆ ಇದು ಈ ರೀತಿ ಮಾಡುವಂಥದ್ದು. ಅದೇ ರೀತಿ ಹೈಟ್ ಬೇಕಿದ್ರೆ ಈ ರೀತಿ ಹೈಟನ್ನು ಏರಿಸುವಂಥದ್ದು. ಮತ್ತು ರೇಲಿಂಗ್ಸ್ ಬರ್ತದೆ ಪೇಷಂಟ್ ಕೆಳಗೆ ಬೀಳದ ಹಾಗೆ. ಇದು ಕೂಡ ಭಾಳ ತುಂಬ ಸಿಂಪಲ್ ಉಂಟು ನೋಡಿ. ಈ ರೀತಿ ಪ್ರೆಸ್ ಮಾಡಿ ಎಳೆದ್ರೆ ಆಯಿತು ಕೆಳಗೆ ರೇಲಿಂಗ್ಸನ್ನು. ಅದೇ ರೀತಿ ಪ್ರೆಸ್ ಮಾಡಿ ಹೀಗೆ ಮೇಲೆ ಮಾಡಿ ಎರಡು ಕಡೆ ರೇಲಿಂಗ್ಸ್ ಬರ್ತದೆ ಪೇಷಂಟ್ ಬೀಳೋದಾಗೆ. ಹಾಗೆ ಇದರಲ್ಲಿ ಒಂದು 3 ಫಂಕ್ಷನಲ್ 2 ಫಂಕ್ಷನಲ್ ಈ ಥರ ತುಂಬ ವೆರೈಟೀಸು ಬರ್ತವೆ. ನಮ್ಮಲ್ಲಿ ಡಿಫ್ರೆಂಟ್ ವೆರೈಟೀಸ್ನ ಈ ವಾಕಿಂಗ್ ಸ್ಟಿಕ್ಗಳಿವೆ. ಈಗ ಒಂದೊಂದು ಶೇಪಲ್ಲಿ ಬರ್ತವೆ. ಈ ರೀತಿ ಕ್ವಾರ್ಟರ್ ಪಾಡ್ ಅಂತ ಹೇಳ್ತೇವೆ, 4 ಪಾಡ್ ಇರ್ತವೆ ಇದರಲ್ಲಿ. ಅದೇ ರೀತಿ ಇದು ಟ್ರೈ ಪಾಡ್, ಇಲ್ಲಿ ಕೆಳಗೆ 3 ಪಾಡ್ ಇರ್ತದೆ, ಸ್ವಲ್ಪ ಒಳ್ಳೆ ಗ್ರಿಪ್ ಸಿಗ್ತದೆ ಈ ಥರ. ನಂತರ ಎಲ್ಬೋ ಕ್ರಚಸ್ ಅಂತೇಳಿ ಬರ್ತದೆ ನೋಡಿ, ಈ ಥರ ಯೂಸ್ ಮಾಡುವಂಥದ್ದು. ಈ ರೀತಿ ಇದರಲ್ಲಿ ಕೂಡ ಕ್ವಾರ್ಟರ್ ಪಾಡ್ ಮತ್ತು ಸಿಂಗಲ್ ಪಾಡ್ ಬರ್ತದೆ ಇದರಲ್ಲಿ. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಈ ಥರ ಗ್ರಿಪ್ಪಿಗೆ ಬೇಕಾಗಿ ತುಂಬ ವೆರೈಟೀಸ್ ಬರುವಂಥದ್ದು ಬರ್ತದೆ. ಇದನ್ನು ಫೋಲ್ಡ್ ಮಾಡಿ ನಾವು ಇಟ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಎಲ್ಲಿಗಾದರೂ ಹೋಗುವಾಗ ಈ ರೀತಿ ಫೋಲ್ಡೇಬಲ್ 3 ಫೋಲ್ಡ್ ಮಾಡ್ಬೋದು ಹೀಗೆ. ಇದು ಫೋಲ್ಡೇಬಲ್, ಈ ಥರ ಫೋಲ್ಡ್ ಮಾಡಲಿಕ್ಕೆ ಸಾಧ್ಯ ಉಂಟು. ಇದು ಇದೇ ರೀತಿ ಇದು ಸ್ವಲ್ಪ ಬರೀ ಈಸಿ ಇದೆ. ಈ ವೆಹಿಕಲಲ್ಲೆಲ್ಲ ಹೋಗುವಾಗ, 2 ವೀಲರ್ ಹೋಗುವಾಗ ಫೋಲ್ಡ್ ಮಾಡಿ ಇಟ್ಕೊಂಡು ಹೋಗ್ಬೋದು. ಈ ಥರ ಬರ್ತದೆ. ಇಲ್ಲಿ ತುಂಬ ವೆರೈಟಿ ಬರ್ತದೆ ಇದರಲ್ಲಿ ನೋಡಿ. ಇದೊಂದು ಈ ಥರ ಬರ್ತದೆ. ಅದೇ ರೀತಿ ಈ ಥರ ಹ್ಯಾಂಡ್ಲ್ ಬರುವಂಥದ್ದು ಕೂಡ ಇದೆ ಇದು ಟ್ರೈಪಾಡಲ್ಲಿ. ಹೀಗೆ ತುಂಬ ವೆರೈಟೀಸ್ ಇದೆ. ಕ್ರಚಸ್ ಕೂಡ ಬರ್ತದೆ ಈ ಥರ ಇಬ್ಬರಿಗೆ ಯೂಸ್ ಮಾಡುವಂಥದ್ದು ಕಾಲಿನ ಸಮಸ್ಯೆ ಇದ್ದಾಗ. ಮತ್ತೊಂದು ಇದರಲ್ಲಿ ಒಂದು ಚಾರ್ಜ್ ಮಾಡುವಂಥದ್ದು. ಇದು ವಿಶೇಷ ಏನಂತ ಹೇಳಿದರೆ ಇದರಲ್ಲಿ ನಿಮಗೆ ಬ್ಯಾಟ್ರಿ ಟಾರ್ಚ್ ಕೂಡ ಇದೆ. ಇದರಲ್ಲಿ ಟಾರ್ಚ್ ಇದೆ. ಅದೇ ರೀತಿ ಇದರಲ್ಲಿ ಅಲ್ರಾಮ್ ಇದೆ. ಏನಾದರೂ ಸಮಸ್ಯೆ ಆದರೆ ಜಸ್ಟ್ ಇದನ್ನು ಪ್ರೆಸ್ ಮಾಡಿದರೆ ಆಯಿತು, ಮುಂದೆ ಮಾಡಿದರೆ ಜನರಿಗೆ ಗೊತ್ತಾಗ್ತದೆ. ಅದು ಅಲ್ರಾಮ್ ಕೂಡ ಒಂದು ಇದರಲ್ಲಿದೆ ಈ ಥರ ಇರುವಂಥದ್ದು. ಮತ್ತು ಬ್ಯಾಟ್ರಿ ಕೂಡ ಆಪರೇಟೆಡ್ ಇದೆ. ಇದೆಲ್ಲ ನಮ್ಮದು ಆರ್ಥೋ ಬೆಲ್ಟ್ ಸೆಕ್ಷನ್. ಇಲ್ಲಿ ಇದನ್ನು LS ಬೆಲ್ಟ್ ಅಂತೇಳಿ, ಲಂಬೋಸಾಕ್ರಲ್ ಬೆಲ್ಟ್, ಬೆನ್ನು ನೋವಿಗೆ ಹಾಕುವಂಥದ್ದು. ಇದರಲ್ಲಿ ತುಂಬ ವೆರೈಟಿ ಇದೆ. ಅದು ಬೇರೆ ಬೇರೆ ಕಂಪನಿಯ ಬೆಲ್ಟ್ಗಳು ಬರ್ತವೆ. ಇದೊಂದು ಟೈನಾರ್ ಇದೆ, ಡೈನಾ ಇದೆ, ಅದೇ ರೀತಿ ಸೈಕಲ್, ತುಂಬ ವೆರೈಟಿ ಬರ್ತದೆ. ಅದೇ ರೀತಿ ಇದು ನೋಡಿ ಇಲ್ಲಿದೆ, ಇದನ್ನು ಸರ್ವೈಕಲ್ ಕಾಲರ್ ಅಂತೇಳಿ ಕುತ್ತಿಗೆ ನೋವಿಗೆ ಯೂಸ್ ಮಾಡುವಂಥದ್ದು. ಅದೇ ರೀತಿ ಎಲ್ಲ ಕಾಲರ್ಸ್ಗಳು ಬರ್ತದೆ. ಅದರಲ್ಲಿ ತುಂಬ 3-4 ವೆರೈಟಿ ಬರ್ತದೆ. ಅದರಲ್ಲಿ ಹಾರ್ಡ್, ಸಾಫ್ಟ್ ಎಲ್ಲ ಬರ್ತದೆ. ಅದೇ ರೀತಿ ಇದು ಅಬ್ಡಾಮಿನಲ್ ಬೆಲ್ಟ್ ಅಂತೇಳಿ ಹೇಳ್ತೇವೆ, ಹೊಟ್ಟೆಗೆ ಹಾಕುವಂಥದ್ದು. ಯೂಶ್ವಲಿ ಅಬ್ಡಾಮಿನಲ್ ಬೆಲ್ಟಲ್ಲಿ ಕೂಡ ಹಾಗೆ ತುಂಬ ವೆರೈಟೀಸ್ ಅಬ್ಡಾಮಿನಲ್ ಬೆಲ್ಟ್ ಕೂಡ ಬರ್ತವೆ ನಮ್ಮಲ್ಲಿ ನೋಡಿ. ಇದು ಆರ್ಮ್ ಸ್ಲಿಂಗ್, ಕೈಗೆ ಏನಾದರೂ ಸಮಸ್ಯೆ ಆದಾಗ ನಾವು ಹಾಕ್ತೇವೆ. ಯೂಶ್ವಲಿ ಆರ್ಮ್ ಸ್ಲಿಂಗ್ಗಳು ಬರ್ತವೆ. ತುಂಬ ವೆರೈಟೀಸ್ ಇದೆ ಇದ್ರ ಬೆಲ್ಟ್ಗಳಲ್ಲಿ. ಈಗ ಸ್ಪೋರ್ಟ್ಸ್ಗೆ ಹಾಕುವಂಥ ನೀ ಕ್ಯಾಪ್ಗಳು ಕೂಡ ನಮ್ಮಲ್ಲಿದೆ. ಡಿಫರೆಂಟ್ ವೆರೈಟೀಸ್ ಆಫ್ ನೀ ಕ್ಯಾಪಲ್ಲಿ ತುಂಬ ವೆರೈಟೀಸ್ ಇದೆ. ತುಂಬ ವೆರೈಟೀಸ್ ಬರ್ತದೆ. ನೀ ಕ್ಯಾಪ್ಗಳು ಬರ್ತವೆ. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಬೆಲ್ಟ್ಗಳ ಸೆಕ್ಷನ್ ಇದರಲ್ಲಿ ಬರುವಂಥದ್ದು. ಅದೇ ರೀತಿ ಇಲ್ಲಿ ಎಲ್ಬೋ ಸಪೋರ್ಟ್ ಕೂಡ ಬರ್ತದೆ. ಇಲ್ಲಿ ಕೈಗೆ ಹಾಕುವಂಥದ್ದು ಎಲ್ಬೋ ಸಪೋರ್ಟ್ ಆಗಲಿ, ಅಥವಾ ಟೆನ್ನಿಸ್ ಎಲ್ಬೋ ಸಪೋರ್ಟ್ ಹೇಳ್ತೇವೆ. ಟೆನ್ನಿಸ್ ಎಲ್ಬೋ ಸಪೋರ್ಟ್ ಕೂಡ ನಮ್ಮ ಇಲ್ಲಿ ಬರ್ತದೆ. ಟೆನ್ನಿಸ್ ಎಲ್ಬೋ ಸಪೋರ್ಟ್ ಸೆಗ್ಮೆಂಟಿಂದ ಬಿಟ್ಟು ವಿವಿಧ ರೀತಿಯ ಬೆಲ್ಟ್ಗಳು ಅದಕ್ಕೆ ಬೇಕಾಗುವಂಥದ್ದು. ಅಬ್ಡಾಮಿನಲ್ ಬೆಲ್ಟ್ ಅಥವಾ ನಿಮ್ಮ ಪ್ರೆಗ್ನೆನ್ಸಿಗೆ ಬ್ಯಾಕ್ ಸಪೋರ್ಟ್ ಬೆಲ್ಟ್ಗಳು ಬರ್ತವೆ. ಈ ರೀತಿಯ ತುಂಬ ಈಗ LS ಬೆಲ್ಟಲ್ಲೂ ತುಂಬ ವೆರೈಟೀಸ್ಗಳು ಬರಲಿಕ್ಕೆ ಶುರುವಾಗ್ತದೆ. ಅದೇ ಕಾಲಿಗೆ ಆ್ಯಂಕಲ್ ಬೈಂಡರ್ ಇಂಥ ಈ ಬೆಲ್ಟಿಗೆ ಸಂಬಂಧಪಟ್ಟದ್ದು ಎಲ್ಲ, ಅಥವಾ ನೀ ಕ್ಯಾಪ್ಗಳು ಬರ್ತವೆ. ಈ ರೀತಿ ಇಂಜರ್ಡ್ ನೀ ಕ್ಯಾಪ್ಗಳು ಬರ್ತವೆ. ತುಂಬ ವೆರೈಟಿಗಳು ಬರ್ತವೆ. ಅದೇ ರೀತಿ ನಮ್ಮಲ್ಲಿ ಈಗ ಇದು ನೋಡಿ ಆರ್ಥೋಪೆಡಿಕ್ ಹೀಟ್ ಬೆಲ್ಟ್ ಅಂತೇಳಿ, ಇದು ಎಲೆಕ್ಟ್ರಿಕ್ ಬೆಲ್ಟ್. ಬೆನ್ನು ನೋವಿದ್ದಾಗ ಇದನ್ನು ಯೂಶ್ವಲಿ ಯೂಸ್ ಮಾಡ್ತಾರೆ. ತುಂಬ ವೆರೈಟಿಗಳು ಬರ್ತದೆ ಬೆಲ್ಟಲ್ಲಿ ಕೂಡ. ಅದೇ ರೀತಿ ಮತ್ತು ಇದು ನೋಡಿ ಇದರಲ್ಲಿ ಬರ್ತದೆ ಹಾಟ್ ಆ್ಯಂಡ್ ಕೂಲ್ ಬ್ಯಾಗ್ ಅಂತೇಳಿ ಬರ್ತದೆ. ಅದೇ ರೀತಿ ಅಬ್ಡಾಮಿನಲ್ ಬೆಲ್ಟ್ಗಳು ತುಂಬ ವೆರೈಟೀಸ್ ಇದೆ. ಇದು ಥರ ಬರ್ತದೆ ಅಬ್ಡಾಮಿನಲ್ ಬೆಲ್ಟ್ಗಳು, ಟೈನರ್ ಕಂಪನಿ. ಹಾಗೆ ಎಲ್ಲ ರೀತಿಯ ಈ ಆರ್ಥೋ ಬೆಲ್ಟ್ ಇಲ್ಲಿ ನಮ್ಮಲ್ಲಿ ಸಿಗ್ತದೆ. ಇದು ನಮ್ಮದು ಡಯಪರ್ ಸೆಕ್ಷನ್. ಡಯಪರಲ್ಲಿ ಹೇಗೆಂದರೆ ನಿಮ್ಮ ಅಡಲ್ಟ್ ಡಯಪರ್ಸ್ ಎಲ್ಲಿಗೂ ಅಡಲ್ಟ್ ಡಯಪರಲ್ಲಿ ಇದರಲ್ಲಿ ಸ್ಟಿಕ್ಕಿಂಗ್ಸ್ ಮತ್ತು ಪುಲ್ ಅಪ್ ಟೈಪ್ಸ್ ಬರ್ತದೆ. ಇಲ್ಲಿ ತುಂಬ 3-4 ಕಂಪನಿಯದು ನಾವು ಇಟ್ಟಿದ್ದೇವೆ. ಅದರಲ್ಲಿ ತುಂಬ ಕ್ವಾಲಿಟಿಯಲ್ಲೂ ತುಂಬ ವ್ಯತ್ಯಾಸ ಇದೆ. ಇದೆಲ್ಲ ಬರುವಂಥದ್ದು ಇದು ಲಿಬರ್ಟಿ ಕಂಪನಿಯದು. ಅದೇ ರೀತಿ
ತುಂಬ ಕಂಪನಿಯ ಇದಿದೆ. ನಾವು ಹೋಲ್ಸೇಲ್ ಪ್ರೈಸಲ್ಲಿ ಎಲ್ರಿಗೂ ಇಲ್ಲಿ ನಾವು ಅದನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಈ ಸ್ಯಾನಿಟರಿ ಪ್ಯಾಡ್ಗಳು ಅಥವಾ ಮಕ್ಕಳ ಡಯಾಪರ್ಸ್ಗಳು ಅದು ಕೂಡ ಇದೆ. ಮಕ್ಕಳ ಡಯಾಪರ್ಸ್, ಚಿಲ್ಡ್ರನ್ ಡಯಾಪರ್ಸ್, ಅದೇ ರೀತಿ ಅಡಲ್ಟ್ ಡಯಾಪರ್ಸಲ್ಲಿ ತುಂಬ ಪ್ಯಾಕಿಂಗ್ಗಳು ಬರ್ತವೆ. ಹಾಗೆ ಇಲ್ಲಿ ನಮ್ಮದು ವೈಪ್ಸ್ ಕೂಡ ಎಲ್ಲ ಬರ್ತದೆ. ಈಗ ಪೇಷಂಟ್ಗಳಿಗೆ ಈ ಬಾಡಿ ವೈಪ್ಸ್ಗಳು ಬರ್ತವೆ. ಇದರಲ್ಲಿ ತುಂಬ ವೆರೈಟಿ ಇದೆ. ದೊಡ್ಡ ಪ್ಯಾಕು, ಸಣ್ಣ ಪ್ಯಾಕ್ಗಳು ಬರ್ತವೆ. ಅದೇ ರೀತಿ ಮಕ್ಕಳಿಗೆ ಕೂಡ ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ವೈಪ್ಸ್ ಕೂಡ ಇಲ್ಲಿ ನಮ್ಮಲ್ಲಿ ಇದೆ. ಈ ರೀತಿ ಇದೆಲ್ಲ ವೈಪ್ಸ್ ಎಲ್ಲ ಇಲ್ಲಿ ಬರ್ತವೆ. ಇದು ನಮ್ಮದು ಫುಟ್ವೇರ್ ಸೆಕ್ಷನ್ ಅಂತೇಳಿ MCR ಫುಟ್ವೇರ್ ಅಂತೇಳಿ ಹೇಳ್ತೇವೆ. ನಮ್ಮಲ್ಲಿ ಡಯಾಬಿಟಿಕ್ ಅಥವಾ ಕಾಲು ನೋವು, ಅಡಿಭಾಗಕ್ಕೆ ನೋವಾಗುವವರಿಗೆ, ಅದೇ ರೀತಿ ಆರ್ಥೋ ಚಪ್ಪಲ್ ಅಂತೇಳಿ ಏನು ಹೇಳ್ತೇವೆ, ಇದನ್ನು ನಾವು ಇದು ಇಲ್ಲದೆ MCR ಚಪ್ಪಲ್ ಅಂತೇಳಿ ನಾವು ಕರಿತೇವೆ. ಇದರಲ್ಲೂ ಕೂಡ ಹಾಗೆ 3-4 ಕಂಪನಿಯದು ತುಂಬ ವೆರೈಟೀಸ್ ಇದೆ ನಮ್ಮಲ್ಲಿ. ಇದು ಅಲ್ಲದೆ ಬೇರೆ ಸ್ಟಾಕ್ ಕೂಡ ನಮ್ಮ ಹತ್ರ ಇದೆ. ತುಂಬ ವೆರೈಟೀಸ್ ಬರ್ತದೆ ಈ ಥರ MCR ಚಪ್ಪಲ್. ಕಾಲಿನ ಅಡಿಭಾಗ ನೋವಿದ್ದ ಸಂದರ್ಭದಲ್ಲಿ ಈ ಚಪ್ಪಲ್ಗಳನ್ನು ನಾವು ಸಾಮಾನ್ಯವಾಗಿ ಯೂಸ್ ಮಾಡ್ತೇವೆ. ಇದರಲ್ಲಿ ನಮ್ಮಲ್ಲಿ ಅಕ್ಯುಫ್ರೆಷರ್ಗೆ ಬೇಕಾಗುವಂಥ ಚಪ್ಪಲ್ ಕೂಡ ಇದೆ. ಚಪ್ಪಲ್ ಅಂತೇಳಿ ಇದನ್ನು ಕರಿತೇವೆ ನಾವು. ಇದು ಬರ್ತದೆ. ಇದರಲ್ಲಿ ಅಡಲ್ಟ್ ಬೇರೆ ಬರ್ತದೆ, ಅದೇ ರೀತಿ ಶೂ ಟೈಪ್ ಕೂಡ ಬರ್ತದೆ. ಅದೇ ರೀತಿ ಲೇಡೀಸ್ ಸಪರೇಟ್ ಇದೆ. ಅದರಲ್ಲಿ ತುಂಬ ವೆರೈಟೀಸ್ ಇದೆ. ತುಂಬ ಫ್ಯಾನ್ಸಿ, ಇದರಲ್ಲೂ ಕೂಡ ಕೆಲವು ಫ್ಯಾನ್ಸಿ ಫುಟ್ವೇರ್ಸ್ ನಮ್ಮಲ್ಲಿದೆ. ಕೆಲವೊಂದು ಸ್ಲಿಪ್ಪರ್ಸ್ ಇದನ್ನೆಲ್ಲ ಈಗ ಮನೆಗೆ ಒಳಗೆ ಹಾಕುವಂಥ, ಈಗ ಸಾಮಾನ್ಯವಾಗಿ ಇದನ್ನು ಮನೆ ಒಳಗೆ ಕೂಡ ಹಾಕ್ತೇವೆ ಕಾಲು ನೋವಿಗೆ. ಇಂಥ ಸ್ಲಿಪ್ಪರ್ಸ್ಗಳು ಕೂಡ ನಮ್ಮಲ್ಲಿ ವೆರೈಟಿ ಇದೆ. ಇದಲ್ಲದೆ ಈ ಮಹಿಳೆಯರಿಗೆ ಅವರ ಪ್ರೆಗ್ನೆನ್ಸಿ ಮತ್ತು ಲ್ಯಾಕ್ಟೇಷನ್ ಟೈಮಲ್ಲಿ ಯೂಸ್ ಮಾಡುವಂಥ ಕೆಲವೊಂದು ಪ್ಯಾಂಟೀಸ್ಗಳು ಕೂಡ, ಸಿಸೇರಿಯನ್ ಪ್ಯಾಂಟೀಸ್ ಆಗಲಿ, ಅದೇ ರೀತಿ ಲೆಗ್ಗಿನ್ಸ್ ವೆರೈಟಿ ಇದೆ. ಅದೇ ರೀತಿ ಮೆಟರ್ನಿಟಿ ಇದುಗಳು ಪ್ಯಾಡ್ ಇದೆ, ಮೆಟರ್ನಿಟಿ ಪ್ಯಾಡ್ ಇದೆ. ಅದೇ ರೀತಿ ಇಲ್ಲಿ ಬರುವಂಥದ್ದು ಸಿಸೇರಿಯನ್ ಪ್ಯಾಂಟಿ ಇದೆಲ್ಲ ಬರುತ್ತೆ. ಆನಂತರ ಸ್ಲಿಮ್ ಬೆಲ್ಟ್ ಕೂಡ ನಮ್ಮಲ್ಲಿ ಇದೆ. ಸ್ಲಿಮ್ ಬೆಲ್ಟ್ ಈ ರೀತಿ ಇದು ಲೆಗ್ಗಿನ್ಸ್ಗಳು, ಇದು ಸ್ಪೆಷಲಿ ಇವರಿಗೆ ಪ್ರೆಗ್ನೆನ್ಸಿ ಮತ್ತು ಇದು ಲ್ಯಾಕ್ಟೇಷನ್ ಪೀರಿಯಡಲ್ಲಿ ಯೂಸ್ ಮಾಡುವಂಥವುಗಳಿವೆ. ಅದೇ ರೀತಿ ನೆಕ್ ಪಿಲ್ಲೋ ಕೂಡ ಬರ್ತದೆ. ಈ ಥರ ನೆಕ್ ಪಿಲ್ಲೋಗಳು. ಮೆಡಿಕಲ್ ಎಲೆಕ್ಟ್ರಾನಿಕ್ ಸೆಕ್ಷನ್, ಇದರಲ್ಲಿ ನಮ್ಮದು ಎಲೆಕ್ಟ್ರಾನಿಕ್ BP ಅಪರೇಟಸ್ ಬರ್ತದೆ. ಡಿಜಿಟಲ್ BP ಅಪರೇಟಸ್ಗಳು. ಇದರಲ್ಲೂ ತುಂಬ ಕಂಪನಿಯಲ್ಲಿದೆ. ಡಾಕ್ಟರ್ ಮೋರ್ಪೆನು, ರಾಮ್ಸನ್ಸು, ಒಮ್ರಾನು ಹೀಗೆಲ್ಲ ಬರ್ತದೆ. ಇದು BP ಅಪರೇಟಸ್ಗಳು, BP ನೋಡಲಿಕ್ಕೆ ಯೂಸ್ ಮಾಡುವಂಥದ್ದು. ಇದರಲ್ಲಿ 3-4 ವೆರೈಟಿ ಬರ್ತದೆ ಇದರಲ್ಲಿ. ಅದೇ ರೀತಿ ನಮ್ಮ ಗ್ಲುಕೋಮೀಟರ್, ಇದನ್ನು ಈ ರೀತಿ ಬರ್ತದೆ. ಗ್ಲುಕೋಮೀಟರ್ ಶುಗರ್ ಟೆಸ್ಟ್ ಮಾಡುವಂಥದ್ದು, ಇಮಿಡಿಯೇಟ್ ರಿಸಲ್ಟ್ ಪಡಿಬೋದು ಅದರಲ್ಲಿ. ಗ್ಲುಕೋಮೀಟರ್ ತುಂಬ ಈಸಿ ಇದೆ, ಯೂಸ್ ಮಾಡುವಂಥದ್ದು ಕೂಡ ಭಾಳ ಈಸಿ ಇದೆ. ಅದರಲ್ಲಿ BP ಅಪರೇಟಸ್ಗಳಲ್ಲಿ ಇದರಲ್ಲಿ ಮ್ಯಾನ್ಯಲ್ BP ಅಪರೇಟಸ್ ಕೂಡ ಬರ್ತವೆ. ಅದೇ ಈ ಥರ BP ಅಪರೇಟಸ್ಗಳು, ಡಯಲ್ ಟೈಪ್ BP ಅಪರೇಟಸ್ಗಳು ಕೂಡ ಬರ್ತವೆ. ಆನಂತರ ನೆಬ್ಯುಲೈಸರ್, ಈ ನೆಬ್ಯುಲೈಸೇಷನ್ ಮಾಡಲಿಕ್ಕೋಸ್ಕರ ಇದು ನೆಬ್ಯುಲೈಸರ್ ಮಿಷಿನ್ಗಳು. ಇದರಲ್ಲಿ ತುಂಬ 3-4 ವೆರೈಟಿ ಇದೆ. ಈ ಥರ ನೆಬ್ಯುಲೈಸೇಷನ್ಗೆ, ಮಕ್ಕಳಿಗೆ, ಅಸ್ತಮಾ ಪೇಷಂಟಿಗೆ ನೆಬ್ಯುಲೈಸೇಷನ್ ಆಗಲಿ. ಅದೇ ರೀತಿ ನಮ್ಮದು ಸ್ಟೆಥೋಸ್ಕೋಪ್ಗಳು ಎಲ್ಲ ಈ ಸೆಗ್ಮೆಂಟಲ್ಲಿ ಬರ್ತದೆ. ಸ್ಟೆಥೋಸ್ಕೋಪ್ ಆಗಲಿ. ಇದರಲ್ಲಿ ಕೂಡ ಗ್ಲುಕೋಮೀಟರಲ್ಲಿ ತುಂಬ ವೆರೈಟೀಸ್ ಇದೆ. ಚೆಕ್ ಬರುತ್ತದೆ, ಆಡಿನ್, ಒನ್ ಟಚ್, ಅದೇ ಡಾಕ್ಟರ್ ಮೋರ್ಪೆನ್. ಅನಂತರ ಥರ್ಮೋಮೀಟರ್ಗಳು ಬರ್ತವೆ. ಡಿಜಿಟಲ್ ಥರ್ಮೋಮೀಟರ್ ಈ ಥರ ಬರ್ತದೆ, ಡಿಜಿಟಲ್ ಥರ್ಮೋಮೀಟರ್. ಅದಲ್ಲದೆ ನಮ್ಮಲ್ಲಿ ಇದು ಇನ್ಫ್ರಾರೆಡ್ ಥರ್ಮೋಮೀಟರ್, ಯೂಶ್ವಲಿ ಈ ಕೊರೋನಾ ಟೈಮಲ್ಲಿ ಯೂಸ್ ಮಾಡುವಂಥದ್ದು ಇನ್ಫ್ರಾರೆಡ್ ಥರ್ಮೋಮೀಟರ್. ಥರ ಇನ್ಫ್ರಾರೆಡ್ ಥರ್ಮೋಮೀಟರ್ಗಳು ಬರ್ತವೆ. ಅನಂತರ ಪಲ್ಸ್ ಆಕ್ಸಿಮೀಟರ್, ಯೂಶ್ವಲಿ ಪಲ್ಸ್ ರೇಟನ್ನು ಚೆಕ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಪಲ್ಸ್ ಆಕ್ಸಿಮೀಟರ್ ಕೂಡ ಇಲ್ಲಿ 3-4 ವೆರೈಟಿ ಪಲ್ಸ್ ಆಕ್ಸಿಮೀಟರ್ಗಳು ಕೂಡ ಬರ್ತವೆ ನಮ್ಮಲ್ಲಿ. ಪಲ್ಸ್ ಆಕ್ಸಿಮೀಟರ್ ಇದೆ ಇದೇ ರೀತಿ. ಇದಲ್ಲದೆ ನಮ್ಮಲ್ಲಿ ಈ ಕೊರೋನಾ ಸಂದರ್ಭದಲ್ಲಿ ಯೂಸ್ ಮಾಡಿದಂಥ ವ್ಯಾಪರೈಸರ್ಸ್ ಆಗಲಿ, ಮತ್ತು ಇದು ಲಂಗ್ ಎಕ್ಸಸೈಸರ್, 3 ಬೌಲ್ ಲಂಗ್ ಎಕ್ಸಸೈಸರ್ ಕೂಡ ಇಲ್ಲೆಲ್ಲ ಎಲ್ಲ ವೆರೈಟಿಗಳು ಬರ್ತವೆ. ಅದೇ ರೀತಿ ಇದು ವ್ಯಾಪರೈಸರ್, ನಾವು ಇದಕ್ಕೆ ಕ್ಯಾಪ್ಸಲ್ ಹಾಕಿ ಅದನ್ನು ಬಿಸಿನೀರು ಮಾಡಿ ಇದನ್ನು ತಗೊಳ್ಳುವಂಥದ್ದು, ಇನ್ಹೇಲ್ ಮಾಡುವಂಥದ್ದು ಇನ್ಹೇಲರ್ ವ್ಯಾಪರೈಸರ್ ಕೂಡ ನಮ್ಮಲ್ಲಿದೆ. ಮತ್ತು ಈ ಬಾರಿ ನಾವು ಕುಂದಾಪುರ ಶಾಖೆಯಲ್ಲಿ ಹೊಸದಾಗಿ ವೆಟರ್ನರಿ ರೇಂಜನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಇದನ್ನು ಇನ್ನು ಮುಂದಿನ ದಿನಗಳಲ್ಲಿ ಉಡುಪಿ ಮತ್ತು ಮಂಗಳೂರಲ್ಲೂ ಕೂಡ ನಾವು ಇದನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಹೀಗೆ ಎಲ್ಲ ವೆಟರ್ನರಿ ಎಸೆಸರೀಸ್ ಎಲ್ಲ ಬರ್ತವೆ ನಮ್ಮಲ್ಲಿ. ಅದೇ ರೀತಿ ಫುಡ್ಡು ಬೇಕಾಗುವಂಥ ಫುಡ್ ಆಗಲಿ, ಶ್ಯಾಂಪು, ಅದಕ್ಕೆ ಸಂಬಂಧಪಟ್ಟ ಡಯಪರ್ಸ್ ಎಲ್ಲ ಇದೆ. ವೆಟರ್ನರಿ ಸಂಬಂಧಪಟ್ಟ ಎಲ್ಲ ಬೆಲ್ಟ್ಗಳು ಎಲ್ಲ ಈ ಸರ್ತಿ ಇಲ್ಲಿ ನಾವು ಅವೈಲೇಬಲ್ ಈ ಕುಂದಾಪುರ ಬ್ರ್ಯಾಂಚಲ್ಲಿ ಎಲ್ಲ ಸಿಗ್ತವೆ. ಅದಕ್ಕೆ ಬೇಕಾದಂಥ ಇಕ್ವಿಪ್ಮೆಂಟ್ ಆಗಲಿ, ಎಸೆಸರೀಸ್ ಆಗಲಿ ಎಲ್ಲ ಇದೆ.
ಶಾಖೆಯಲ್ಲಿ ಬೇಬಿ ಕೇರ್ ಪ್ರಾಡಕ್ಟ್ಸನ್ನು ಸಪರೇಟ್ ನಾವು ಅದಕ್ಕೆ ಒಂದು ಸೆಗ್ಮೆಂಟನ್ನು ಮಾಡಿದ್ದೇವೆ. ಅದರಲ್ಲಿ ಎಲ್ಲ ಬರ್ತದೆ. ಈಗ ನ್ಯೂ ಬಾರ್ನ್ ಬೇಬಿಗೆ ಬೇಕಾಗುವಂತಹ ಗಿಫ್ಟ್ ಕಿಟ್ಗಳು ಈ ಥರ ಬರುವಂಥದ್ದು ಎಲ್ಲ ಕಿಟ್ಗಳನ್ನು ಇಟ್ಟಿದ್ದೇವೆ. ಅದೇ ರೀತಿ ಕೂಂಬಾಗಲಿ, ಮಕ್ಕಳಿಗೆ ಬೇಕಾಗುವಂಥ ನಿಪ್ಪಲಾಗಲಿ ಅಥವಾ ಅವರದ್ದು ನೇಲ್ ಕಟ್ಟರ್ಸ್, ಅದೇ ತುಂಬ ವೆರೈಟಿ ಈಗ ಮಕ್ಕಳದೇ ನಾವು ಇಲ್ಲಿ ಮೇಂಟೈನ್ ಮಾಡಿದ್ದೇವೆ. ಅದು ಅವ್ರದ್ದು ಇದು ಮಿಲ್ಕ್ ಬಾಟಲ್ಸು, ವಾಟರ್ ಬಾಟಲ್ಸು ಎಲ್ಲ ತುಂಬ ಮಕ್ಕಳದ ಒಂದು ಸೆಗ್ಮೆಂಟನ್ನು ನಾವು ಇಲ್ಲಿ ಮಾಡಿದ್ದೇವೆ. ಮಕ್ಕಳಿಗೋಸ್ಕರ ಬೇಬಿ ಕೇರ್ ಪ್ರಾಡಕ್ಟ್ಸ್ ಅಂತೇಳಿ ಎಲ್ಲ ಇದೆ ಅದರಲ್ಲಿ. ಅವರ ಬೆಡ್ಶೀಟ್ ತುಂಬ ವೆರೈಟೀಸ್ಗಳು ಬರ್ತವೆ ಅದರಲ್ಲಿ. ಮತ್ತು ಮೇಯ್ನಾಗಿ ಈಗ ಈ ಬೆಡ್ ರಿಡನ್ ಪೇಷಂಟಿಗೆ ಯೂಸ್ ಮಾಡುವಂಥ ಈ ವಾಟರ್ ಬೆಡ್, ನಮ್ಮ ತುಂಬ ವೆರೈಟಿ ವಾಟರ್ ಬೆಡ್ಗಳು ಈಗ ಬೇಕಾಗ್ತದೆ. ಬೆಡ್ ಸೋರ ಪ್ರಿವೆಂಟ್ ಮಾಡಲಿಕ್ಕೋಸ್ಕರ ನಾವು ಯೂಸ್ ಮಾಡ್ತೇವೆ ಇದು ವಾಟರ್ ಬೆಡ್ಗಳು. ಅದೇ ವಾಟರ್ ಬೆಡ್ ಮತ್ತು ಅದರಲ್ಲಿ ಏರ್ ಬೆಡ್ ಅಂತೇಳಿ ಬರ್ತದೆ, ಏರ್ ಬೆಡ್ಡನ್ನು ಕೂಡ ಯೂಸ್ ಮಾಡ್ತೇವೆ ಈ ಬೆಡ್ ಸೋರನ್ನು ಪ್ರಿವೆಂಟ್ ಮಾಡಲಿಕ್ಕೆ ಯೂಸ್ ಮಾಡಿದೆ. ಇದರಲ್ಲೂ ಕೂಡ ತುಂಬ 3-4 ಕಂಪನಿಯ ಬೆಡ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಮತ್ತು ಈ ಬಾರಿ ನಾವು ಈ ಕುಂದಾಪುರದಲ್ಲಿ ಈಗ ಯೋಗಕ್ಕೆ ಸಂಬಂಧ ಯೋಗದ ಎಸೆಸರೀಸ್, ಯೋಗ ಮ್ಯಾಟ್ ಆಗಲಿ ಅಥವಾ ಯೋಗ ರೋಲ್ ಆಗಲಿ, ಅದೇ ಅಲ್ಲದೆ ಕೆಲವೊಂದು ಎಕ್ಸಸೈಸ್ಗೆ ಸಂಬಂಧಪಟ್ಟ ಕೆಲವೊಂದು ಮೆಟೀರಿಯಲ್ಸ್ ಕೂಡ ನಾವು ಇಲ್ಲಿ ಇಟ್ಟಿದ್ದೇವೆ. ಇದು ಪವರ್ ರೋಲರ್ ಅಂತೇಳಿ ಬರ್ತದೆ. ಅದೇ ರೀತಿ ಕೆಲವೊಂದು ಐಟಮ್ಗಳನ್ನು ನಾವು ಇಲ್ಲಿ ಇಟ್ಟಿದ್ದೇವೆ, ಪವರ್ ರೋಲರ್. ಅದೇ ರೀತಿ ಮಸಾಜರ್ಗಳು, ತುಂಬ ವೆರೈಟಿಯ ಮಸಾಜರ್ಗಳನ್ನು ನಾವು ಈ ಸರ್ತಿ ಇಲ್ಲಿ ನಮ್ಮ ಶೋರೂಮಲ್ಲಿದೆ, ಇದೆಲ್ಲ ಬರ್ತದೆ. ಮತ್ತೊಂದು ಎಕ್ಸಸೈಸಿಗೆಲ್ಲ ಬಳಕೆ ಆಗುವಂಥದ್ದಲ್ಲೇ ತುಂಬ ಇಲ್ಲ ವೆರೈಟಿಯನ್ನು ನಾವು ಇಲ್ಲಿ ಇಟ್ಟಿದ್ದೇವೆ. ಇದೆಲ್ಲ ಮಸಾಜರ್ಸ್, ಕಾಲಿಗೆ ಬೇಕಾದಂಥ ಮಸಾಜರ್ಸ್ ಇಲ್ಲಿ ತುಂಬ ಇದೆ. ಇದು ಅಕ್ಯುಫೂಟ್ ಮಸಾಜರ್ ಅಂತೇಳಿ ಕಾಲಿಗೆ ಮಾಡುವಂಥದ್ದು. ಅದೇ ರೀತಿ ಸ್ವಲ್ಪ ಎಕ್ಸಸೈಸ್ಗೆ ಬೇಕಾಗುವಂಥ ಕೆಲವೊಂದು ಎಸೆಸರೀಸ್ ಎಲ್ಲ ನಾವು ಈ ನಮ್ಮ ಕುಂದಾಪುರ ಶಾಖೆಯಲ್ಲಿ ನಾವು ಇದು ಅವೈಲೇಬಲ್ ಇದೆ ಈಗ ಈ ರೀತಿ ಇರುವಂಥದ್ದು. ಅದೇ ರೀತಿ AB ವೀಲ್ ಅಂತೇಳಿ ಎಕ್ಸಸೈಸ್ ರೋಲ್ ಬರ್ತದೆ. ಅದೇ ರೀತಿ ಅಕ್ಯೂ ಮ್ಯಾಟ್ ಅಂತೇಳಿ ಅಕ್ಯುಪ್ರೆಷರ್ಗೆ ಮ್ಯಾಗ್ನೆಟಿಕ್ ಇದು ವಿದ್ ಮ್ಯಾಗ್ನೆಟ್ ಬರ್ತದೆ ಇದರಲ್ಲಿ ಅಕ್ಯೂ ಮ್ಯಾಟ್. ಇದರಲ್ಲಿ 3-4 ವೆರೈಟಿ ಬರ್ತದೆ. ಅದೇ ರೀತಿ ಇದು ಕೂಡ ಹಾಗೆ ಕಾಲಡಿಯಲ್ಲಿ ಇಡುವಂಥದ್ದು ಅಕ್ಯೂ ಮ್ಯಾಟ್, ಅಕ್ಯುಪ್ರೆಷರ್ ಮ್ಯಾಟ್. ಅದೇ ರೀತಿ ವೇಯಿಂಗ್ ಸ್ಕೇಲ್, ತುಂಬ ವೆರೈಟಿಯ ವೇಯಿಂಗ್ ಸ್ಕೇಲ್, ಎನಲಾಗ್ ಆಗಲಿ ಡಿಜಿಟಲ್ ವೇಯಿಂಗ್ ಸ್ಕೇಲ್ಸ್ ಎಲ್ಲ ನಮ್ಮಲ್ಲಿ. ಮತ್ತು ನಮ್ಮಲ್ಲಿ ಈಗ ಎಲೆಕ್ಟ್ರಾನಿಕ್ ಮಸಾಜರ್ಸ್ ಎಲ್ಲ ಇದೆ, 3-4 ವೆರೈಟಿಯ ಮಸಾಜರ್ಸ್ ಎಲ್ಲ ಬರ್ತದೆ ಎಲೆಕ್ಟ್ರಾನಿಕ್. ಮತ್ತು ಅಲ್ಲಿ ಕೂಡ ನೀವು ನೋಡಿರ್ಬೋದು, ಅಲ್ಲಿ ಕೂಡ ಇಟ್ಟಿದ್ದೇವೆ. ಇದೆಲ್ಲ ಕಾಲಿಗೆ ಮಸಾಜ್ ಮಾಡುವಂಥದ್ದು ಎಲೆಕ್ಟ್ರಾನಿಕ್ ಮಸಾಜರ್. ಅದೇ ರೀತಿ ಅದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಬರುತ್ತದೆ. ಅದೇ ರೀತಿ ನಮ್ಮಲ್ಲಿ ಬೈಪ್ಯಾಪ್, CPAP ಮಿಷಿನ್ ಎಲ್ಲ ನಮ್ಮಲ್ಲಿದೆ. ಇದು ಅಲ್ಲದೆ ನಾವು ಏನು ಮಾಡ್ತಾಯಿದ್ದೆ ಅಂತೇಳಿ ನಮ್ಮಲ್ಲಿ ವಿಶೇಷವಾಗಿ ಈ ನಮ್ಮದು ಹಾಸ್ಪಿಟಲ್ ಕಾಟ್ ಆಗಲಿ ಅಥವಾ ವೀಲ್ ಚೇರ್ ಆಗಲಿ ಅಥವಾ ಬೈಪ್ಯಾಪ್ ಮಿಷನ್ ಆಗಲಿ, ಆಕ್ಸಿಜನ್ ಕಾನ್ಸಂಟ್ರೇಟರ್, ಇದನ್ನು ನಾವು ರೆಂಟ್ ಮುಖಾಂತರ ಜನರಿಗೆ ಕೊಡ್ತಾ ಇದ್ದೇವೆ ಈಗ ಪರ್ಟಿಕ್ಯುಲರ್ ಆಗಿ. ಇದೊಂದು ಸರ್ವಿಸನ್ನು ನಾವು ಹೊಸದಾಗಿ ಈಗ ಪ್ರಾರಂಭಿಸಿದ್ದೇವೆ. ಮತ್ತು ನಮ್ಮಲ್ಲಿ ಈ ಜನ್ರಿಕ್ ಮೆಡಿಸಿನ್ ಕೂಡ ಸಿಗ್ತದೆ, ಬ್ರ್ಯಾಂಡೆಡ್ ಜನ್ರಿಕ್ ಮೆಡಿಸಿನ್ಸ್. ಈಗ ಹೊರಗೆ ಹೇಗೆ ಅಂತ ಹೇಳಿದರೆ ನೀವು 100 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡೋದಾದರೆ ನಮ್ಮಲ್ಲಿ 30-40 ರೂಪಾಯಿಗೆ ನಿಮಗೆ ಆ ಮೆಡಿಸಿನ್ಗಳು ಸಿಗ್ತವೆ. ಇದು ಎಲ್ಲ ಬ್ರ್ಯಾಂಡೆಡ್ ಕ್ವಾಲಿಟಿ ಮೆಡಿಸಿನ್ಗಳಾಗಿರ್ತವೆ. ಇದನ್ನು ಜನ್ರಿಕ್ ಮೆಡಿಸಿನ್, ಯಾವುದೇ ಮೆಡಿಸಿನ್ ಆಗಲಿ, ನಮಗೆ ಹೃದಯಕ್ಕೆ ಸಂಬಂಧಪಟ್ಟ ಮೆಡಿಸಿನ್ ಆಗಲಿ ಅಥವಾ ಡಯಾಬಿಟಿಸ್ಗೆ ಸಂಬಂಧಪಟ್ಟ ಮೆಡಿಸಿನ್ ಆಗಲಿ, ಯಾವುದೇ ಜನ್ರಿಕ್ ಮೆಡಿಸಿನ್ಗಳು ನಮ್ಮಲ್ಲಿ ಲಭ್ಯ ಉಂಟು. ಹಾಗಾಗಿ ಜನರು ಅದರ ಪ್ರಯೋಜನ ಕೂಡ ಪಡ್ಕೊಳ್ಬೋದು. ಉದಾಹರಣೆ ನಿಮಗೆ ಒಂದು 400-500 ರೂಪಾಯಿ ಹೊರಗೆ ಬಿಲ್ ಆಗೋದಾದರೆ ಇಲ್ಲೊಂದು 100-200 ರೂಪಾಯಿ ಒಳಗೆ ನಿಮಗೆ ಆ ಎಲ್ಲ ಮೆಡಿಸಿನ್ಗಳು ನಿಮಗೆ ಸಿಗ್ತವೆ. ಈಗ ನಾವಿಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಎಲ್ಲ ನಿಮ್ಮ ಸೇವೆಗಳು ನಮ್ಮ ಎಲ್ಲ ಮಂಗಳೂರಾಗಲಿ, ಉಡುಪಿಯಲ್ಲಿ ಎಲ್ಲ ಶೋರೂಮಲ್ಲೂ ನಿಮಗಿದೆ. ಈಗ ನಾನು ಈಗಾಗಲೇ ಹೇಳಿದಾಗೆ ನಾವೀಗ ಹಾಸ್ಪಿಟಲ್ ಕಾಟ್, ಕೆಲವರಿಗೆ ಏನಾಗ್ತದೆ ತುಂಬ ಸಮಸ್ಯೆಗಳಾಗ್ತದೆ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ತುಂಬ ಖರ್ಚಾಗಿರ್ತದೆ, ಅವರಿಗೆ ಪರ್ಚೇಸ್ ಮಾಡುವಂಥ ಇದು ಕೆಪಾಸಿಟಿ ಇರುವುದಿಲ್ಲ. ಆ ಸಂದರ್ಭದಲ್ಲಿ ನಾವು ಅವರಿಗೆ ರೆಂಟಿಗೆ ಕೂಡ ಕೊಡ್ತೇವೆ. ವೀಲ್ ಚೇರ್ ಆಗಲಿ ಅಥವಾ ಆಕ್ಸಿಜನ್ ಕಾನ್ಸಂಟ್ರೇಟರ್ ಇದೆ, ಆಕ್ಸಿಜನ್ ಕಾನ್ಸಂಟ್ರೇಟರನ್ನು ಅಥವಾ ಬೈಪ್ಯಾಪ್ ಮಿಷನ್ ಆಗಲಿ, CPAP ಮಿಷನ್ ಆಗಲಿ, ಹಾಸ್ಪಿಟಲ್ ಬೆಡ್, ಇದನ್ನೆಲ್ಲ ನಾವು ರೆಂಟಿಗೆ ಕೂಡ ಈ ಒಂದು ಸರ್ವಿಸ್ ಕೂಡ ನಾವು ಈಗ ಪ್ರಾರಂಭಿಸಿದ್ದೇವೆ. ಈ ಒಂದು ಸರ್ವಿಸ್ ಕೂಡ ನಮ್ಮ ಎಲ್ಲ ಬ್ರ್ಯಾಂಚಲ್ಲೂ ಇದು ಲಭ್ಯ ಇದೆ.
ವೀಕ್ಷಕರೇ, ಈ ಶೋರೂಮಲ್ಲಿ ಎಂಥದೆಲ್ಲ ಸಿಕ್ಕತ್ತಂತ ಹೇಳಿ ಡೀಟೇಲ್ಡ್ ಆಗಿ ರವೀಂದ್ರ ಕೆ ಶೆಟ್ಟಿ ಅವರು ನಿಮಗೆ ತಿಳಿಸಿಕೊಟ್ರು. ಆರ್ಥೋ ಪ್ರಾಡಕ್ಟ್ಸ್, ಹಾಗೆ ಅಡಲ್ಟ್ ಡೈಪರ್ಸ್, ಆರ್ಥೋ ಆ್ಯಂಡ್ ಡಯಾಬಿಟಿಕ್ ಫುಟ್ವೇರ್ಸ್, ಮತ್ತು ಪೇಷಂಟ್ ಕಾಟ್, ಮತ್ತು ಬೇರೆ ಬೇರೆ ರೀತಿಯ ವೀಲ್ ಚೇರ್ಸ್, ವಾಕಿಂಗ್ ಸ್ಟಿಕ್ಸ್, ಮತ್ತು BP ಮೆಷಿನ್ಸ್, ಮತ್ತು ಶುಗರ್ ಟೆಸ್ಟ್ ಮೆಷಿನ್ಸ್, ಹೀಗೆ ಬೇರೆ ಬೇರೆ ರೀತಿಯ ಸರ್ಜಿಕಲ್ ಪ್ರಾಡಕ್ಟ್ ಇಲ್ಲಿ ನಿಮಗೆ ಸಿಕ್ಕುತ್ತೆ. ಹಾಗೆ ನೀವು ಕುಂದಾಪುರಕ್ಕೆ ಒಂದ್ಸಲ ಬಂದಳಿಕೆ ಇಲ್ಲಿ ಭೇಟಿ ನೀಡಿ. ಹೋಟೆಲ್ ಪಾರಿಜಾತ ಅಪೋಸಿಟ್ನ ಅಥರ್ವ ಕಾಂಪ್ಲೆಕ್ಸಲ್ಲ ಈ ಶೋರೂಮ್ ಇಪ್ಪೋದು. ಹಾಗೆ ಕುಂದಾಪುರದ ಜನರಿಗೆ ಇದು ಭಾರಿ ಹತ್ತಿರ ಐತೆ ಈ ಶೋರೂಮಿಗೆ ಬಪ್ಪಕ್ಕೆ. ಹಾಗೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವೆಲ್ಲರೂ ಕಾಣ್ತಾ ಐಕಣಿ ಡೈಜಿವರ್ಡ್ 24x7.